ಈಗ ನಮ್ಮ ದೇಶದ ಸಾಕ್ಷರತೆ 80%ಕ್ಕಿಂತ ಮಿಗಿಲಾಗಿದೆ. ಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಊರುಗಳಿಗೂ ರಸ್ತೆಗಳಿವೆ. ಆದರೂ ಕೂಡ ಇವರು ಎಲ್ಲರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ಬಂದಿದ್ದಾರೆ. ಊರಲ್ಲಿ ಇಬ್ಬರು ಒಂದೇ ಸರ್ಕಾರದವರು ಇದ್ದರೆ, ಕೇಂದ್ರ ಸರ್ಕಾರದವರು, ಅವ್ರ ಪರವಾಗಿರೋರನ್ನೇ ಆಯ್ಕೆ ಮಾಡ್ತಾರೆ. ಹಾಗಾಗಿ ಜ್ಞಾನೇಶ್ ಕುಮಾರ್ನ ಆಯ್ಕೆ ಮಾಡಿದ್ದಾರೆ. CAA NRC ಅಂತಕ್ಕಂಥ ಒಂದು ಸಂವಿಧಾನ ವಿರೋಧಿ ಕಾನೂನನ್ನು ತರಲಿಕ್ಕೆ ಮುಂದಾದರು. ಆದರೆ ನಮ್ಮ ದೇಶದ ಎಲ್ಲ ಜನರು ಬೀದಿಗಿಳಿದು ಹೋರಾಟ ಮಾಡಿ CAA NRCಯನ್ನು ಸೋಲಿಸಿದ್ರು. ಮೋದಿ ಸರ್ಕಾರಕ್ಕೆ ಮುಖಭಂಗ ಆಯಿತು. ಈ SIR ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗ. BJP ಮತ್ತು ಚುನಾವಣಾ ಆಯೋಗ ಬೇರೆ ಬೇರೆ ಅಲ್ವಾ ಅಂತೇಳಿ ದಯವಿಟ್ಟು ಇವತ್ತು ಯಾವ ಸ್ವತಂತ್ರ ಸಂಸ್ಥೆಗಳು ಬೇರೆ ಬೇರೆ ಆಗಿಲ್ಲ. ಯಾವ ರೀತಿ CBI ED ಎಲ್ಲ ಇವೆ, ಅವೆಲ್ಲವೂ BJPಯ ಕಪಿಮುಷ್ಟಿಯಲ್ಲಿವೆ. ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ವಲಸೆ ಕಾರ್ಮಿಕರು, ಮಹಿಳೆಯರು ಮತ್ತು BJP ವಿರುದ್ಧ ದನಿ ಎತ್ತುವವರು. ಯಾಕೆ ಇವ್ರದ್ದೇ ಡಿಲೀಟ್ ಆಯ್ತದೆ, ಬೇರೆಯವ್ರು ಡಿಲೀಟ್ ಆಗಲ್ಲ? ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಬಂಧುಗಳೇ, ನಾನು ನೇರವಾಗಿ ಈ SIR ಅಂದರೆ ಏನು, ಅದನ್ನು ಯಾಕೆ ತಂದರು, ಅದರಿಂದ ನಮಗೆ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳಾಗ್ತವೆ ಮತ್ತು ಅದರಿಂದ ನಾವು ಬಚಾವಾಗಿ ಆ SIRನ್ನು ಹಿಮ್ಮೆಟ್ಟಿಸುವುದು ಹೇಗೆ ಅಂತಕ್ಕಂಥ ವಿಚಾರಕ್ಕೆ ನಾನೀಗ ಬರ್ತೀನಿ. ಇದು ನಿಮಗೆಲ್ಲ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಮತದಾನ ಅಂತಕ್ಕಂಥ ಹಕ್ಕು ಒಟ್ಟಿಗೆ ಸಿಗಲಿಲ್ಲ. ಅದರಲ್ಲೂ ವಿವಿಧ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಮೊದಲು ಕೊಟ್ಟಿರಲಿಲ್ಲ. ನಾನು ಈ ಸ್ಲೈಡಲ್ಲಿ ಹೇಳ್ತಾ ಇದ್ದೀನಿ, ನ್ಯೂಜಿಲ್ಯಾಂಡು ಪ್ರಪ್ರಥಮವಾಗಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಂಥ ಒಂದು ಸ್ವತಂತ್ರ ದೇಶ. ಆದರೂ ಕೂಡ ಅವರು ಸ್ಥಳೀಯ ಚುನಾವಣೆಗಳಲ್ಲಿ ಮಹಿಳೆಯರು ಭಾಗವಹಿಸಬಾರ್ದು ಅಂತಕ್ಕಂಥ ಒಂದು ನಿಬಂಧನೆಯನ್ನು ಹಾಕಿದರು. ಆಸ್ಟ್ರೇಲಿಯಾ ಎರಡನೇ ದೇಶ. ಆದರೆ ಅವರು ಕೂಡ ಮೂಲ ನಿವಾಸಿ ಮಹಿಳೆಯರಿಗೆ 1962ನೇ ಇಸ್ವಿವರೆಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿರಲಿಲ್ಲ. ಫಿನ್ಲೆಂಡ್ ಮಾತ್ರವೇ ಯುರೋಪ್ನಲ್ಲಿ ಎಲ್ಲ ಮಹಿಳೆಯರು ಕೂಡ ಒಂದು ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಮತ್ತು ಮತ ಹಾಕ್ಬೋದು ಅಂತಕ್ಕಂಥ ಹಕ್ಕನ್ನು ಕೊಟ್ಟಂಥ ಒಂದು ದೇಶ. ಆನಂತರ ರಷ್ಯಾ ಏನಿದೆ, ರಷ್ಯಾ ಕ್ರಾಂತಿ ಆದ ನಂತರ ಯಾವುದೇ ಭೇದ ಭಾವ ಇಲ್ಲದೆ ಮಹಿಳೆಯರು ಪುರುಷರು ಎಲ್ಲರಿಗೂ ಕೂಡ ಮತದಾನ ಕೊಟ್ಟಂಥ ಮೊದಲ ರಾಷ್ಟ್ರ ಆಗಿ ರಷ್ಯಾ ಗುರುತಿಸ್ಕೊಳ್ತದೆ. ಆನಂತರ ಬ್ರಿಟನ್ನಲ್ಲೂ ಕೂಡ 1918ರಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಡ್ತಾರೆ. ಆದರೆ ಆಸ್ತಿ ಹೊಂದಿದ್ದ ಮಹಿಳೆಯರಿಗೆ ಮಾತ್ರ ಮತದಾನದ ಹಕ್ಕನ್ನು ಕೊಟ್ಟಿದ್ದರು. ಆದರೆ 1928ರಲ್ಲಿ ಮಾತ್ರ ಎಲ್ಲರಿಗೂ ಆ ಒಂದು ಹಕ್ಕು ವಿಸ್ತರಣೆ ಆಯಿತು. ಹಾಗೆ ಅಮೆರಿಕ 1920ರಲ್ಲಿ ಕೊಡ್ತು. ಅನಂತರ ನೋಡಿ, ಭಾರತ ದೇಶ ಸ್ವಾತಂತ್ರ್ಯ ನಂತರ ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವೇ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ, ಮಹಿಳೆ ಪುರುಷ ಜಾತಿ ಧರ್ಮ ಲಿಂಗ ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಮತದಾನ ಕೊಟ್ಟಂಥ ಒಂದು ಬಹಳ ಮುಖ್ಯವಾದ ದೇಶ ಭಾರತ. ಆನಂತರ ಕೆಳಗಡೆ ನೋಡಿ, ಸ್ವಿಟ್ಜರ್ಲ್ಯಾಂಡು ಬಹಳ ಮುಂದುವರಿದ ರಾಷ್ಟ್ರ ಅಂತ ನಾವು ಕರಿತೀವಿ. ಆದರೆ 1971ನೇ ಇಸ್ವಿವರೆಗೂ ಕೂಡ ಅಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕಿರಲಿಲ್ಲ. ಸೌದಿ ಅರೇಬಿಯಾದಲ್ಲೂ ಕೂಡ 2015 ಇತ್ತೀಚಿನವರೆಗೂ ಕೂಡ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಇರಲಿಲ್ಲ. ಆವಾಗ ನಮಗೆ ಭಾರತದ ವಿಶೇಷತೆ ನಮಗೆಲ್ಲರೂ ಅರ್ಥ ಆಗ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಸಂವಿಧಾನ ಜಾರಿಯಾದ ನಂತರ 326ನೇ ವಿಧಿಯಡಿ 21 ವರ್ಷ ತುಂಬಿದ ಈ ದೇಶದ ಎಲ್ಲ ಪ್ರಜೆಗಳಿಗೂ ಮತದಾನದ ಹಕ್ಕನ್ನು ನಮ್ಮ ದೇಶ, ನಮ್ಮ ಸಂವಿಧಾನ ಖಾತ್ರಿ ಮಾಡ್ತು. 1989ರಲ್ಲಿ 21 ವರ್ಷದಿಂದ ವಯಸ್ಕ ಮತದಾನದ ಹಕ್ಕನ್ನು ಅದನ್ನು 18 ವರ್ಷಕ್ಕೆ ಇಳಿಸಲಾಯಿತು. ಅಂದರೆ ನಮ್ಮ ಸಂವಿಧಾನದ ಮಹತ್ವವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇದು ಒಂದು ಘಟನೆ. ಸಂವಿಧಾನ ಜಾರಿಯಾದ ನಂತರ 1952ನೇ ಇಸ್ವಿನಲ್ಲಿ ಮೊದಲ ಚುನಾವಣೆ ನಡೀತದೆ ಭಾರತದಲ್ಲಿ. ಆಗ ನಮ್ಮ ದೇಶದ ಸಾಕ್ಷರತೆಯ ಪ್ರಮಾಣ ಕೇವಲ 14% ಅಷ್ಟೇ ಇರ್ತದೆ. ಅಂಥ ಸಂದರ್ಭದಲ್ಲಿ ಯಾವುದೇ ರಸ್ತೆಗಳಿರಲ್ಲ, ಕಂಪ್ಯೂಟ್ರು, TV, ಯಾವ ಇಂಟರ್ನೆಟ್ ಇರಲ್ಲ. ಅಂಥ ಸಂದರ್ಭದಲ್ಲಿ 6 ತಿಂಗಳುಗಳ ಕಾಲ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತದೆ. ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ, ಕುದುರೆಗಳ ಮೇಲೆ ಬ್ಯಾಲೆಟ್ ಪೇಪರ್ನ ಈ ದೇಶದ ಎಲ್ಲ ಹಳ್ಳಿಗಾಡುಗಳಿಗೂ, ಕಾಡುಗಳಿಗೂ, ಗುಡ್ಡಗಾಡುಗಳಿಗೂ ತಲುಪಿಸಿ ಮೊದಲ ಒಂದು ಸಾರ್ವತ್ರಿಕ ಚುನಾವಣೆ ನಡೆದಂಥ ಈ ಒಂದು ಚಿತ್ರ ನಾವು ಮರಿಬಾರ್ದು. ಅದಕ್ಕೆ ಕಾರಣರಾದವರು ಯಾರಪ್ಪ ಅಂತಂದರೆ, ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಸುಕುಮಾರ್ ಸೇನ್ ಅಂತ. ಇವರು ಭಾರತದ ಮೊದಲ ಚುನಾವಣಾ ಆಯುಕ್ತರು. ಅವರು ಸುಮಾರು 8 ವರ್ಷಗಳ ಕಾಲ ಆ ಒಂದು ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಏನಪ್ಪ ಮಾಡ್ತಾರೆ ಅಂದರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅವ್ರು ಎಲ್ಲೇ ಇರಲಿ, ಅವ್ರು ಬಂದು ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ.
ನಾನು ಮನೆ ಮನೆಗೆ ಹುಡಿಕೊಂಡು ಹೋಗಿ 21 ವರ್ಷ ಯಾರು ತುಂಬಿದ್ದಾರೆ ಅವ್ರಿಗೆಲ್ರಿಗೂ ಮತದಾನದ ಹಕ್ಕನ್ನು ಕೊಡ್ತೀವಿ ಅಂತೇಳಿ 8 ವರ್ಷಗಳ ಕಾಲ ಕೆಲಸ ಮಾಡಿ ಅವರು ಈ ಒಂದು ನಮ್ಮ ಸಂವಿಧಾನ ಖಾತ್ರಿ ಮಾಡಿದಂಥ ಮತದಾನದ ಹಕ್ಕನ್ನು ಎಲ್ಲರಿಗೂ ಕೊಟ್ಟರು. ಕೆಳಗಡೆ ಒಂದು ಫೋಟೋ ಹಾಕಿದ್ದೀನಿ. ಇವರು ಈಗಿನ ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಜ್ಞಾನೇಶ್ ಕುಮಾರ್ ಅಂತೇಳಿ. ಈಗ ನಮ್ಮ ದೇಶದ ಸಾಕ್ಷರತೆ 80%ಗಿಂತ ಮಿಗಿಲಾಗಿದೆ. ಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಇದೆ, ಇಂಟರ್ನೆಟ್ ಇದೆ, ಎಲ್ಲ ಊರುಗಳಿಗೂ ರಸ್ತೆಗಳಿವೆ. ಆದರೂ ಕೂಡ ಇವರು ಎಲ್ಲರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಿಕ್ಕೆ ಬಂದಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವ್ರನ್ನ ನೇಮಕ ಮಾಡಿತ್ತು ಯಾರು? 2023ನೇ ಇಸ್ವಿನಲ್ಲಿ ಈಗಿನ ಕೇಂದ್ರ ಸರ್ಕಾರ. ಯಾಕೆ ನಾನು ಕೇಂದ್ರ ಸರ್ಕಾರ ನೇಮಕ ಮಾಡ್ತಿದೆ ಅಂತಂದರೆ, ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಲಿಕ್ಕೆ ಒಂದು ವಿಧಾನ ಇತ್ತು. ಅದೇನಪ್ಪ ಅಂದರೆ, ಪ್ರಧಾನಮಂತ್ರಿಗಳಿರ್ತಾರೆ ಪ್ಯಾನಲ್ನಲ್ಲಿ, ವಿರೋಧ ಪಕ್ಷದ ಮುಖಂಡರು ಪ್ಯಾನಲ್ನಲ್ಲಿರ್ತಾರೆ ನಾಯಕರು, ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, 3 ಜನ ಇರ್ತಕ್ಕಂಥ ಪ್ಯಾನಲ್ಲು ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ತಿದ್ದುಪಡಿ ತಗೊಂಡು ಬಂದು ಏನಪ್ಪ ಮಾಡಿದ್ರು ಅಂದರೆ, ಪ್ರಧಾನಮಂತ್ರಿಗಳಿರ್ತಾರೆ, ಪ್ರಧಾನಮಂತ್ರಿಗಳು ಸೂಚಿಸಿದ ಹಿರಿಯ ಸಚಿವರಿರ್ತಾರೆ, ಅವ್ರದೇ ಗೌರ್ಮೆಂಟ್ ಅವರು, ವಿರೋಧ ಪಕ್ಷದ ನಾಯಕರಿರ್ತಾರೆ. ಅಂದರೆ 3ರಲ್ಲಿ 2 ಒಂದೇ ಸರ್ಕಾರದವರು ಇದ್ದರೆ ಕೇಂದ್ರ ಸರ್ಕಾರದವರು ಅವ್ರ ಪರವಾಗಿರೋರನ್ನೇ ಆಯ್ಕೆ ಮಾಡ್ತಾರೆ. ಹಾಗಾಗಿ ಜ್ಞಾನೇಶ್ ಕುಮಾರ್ನ ಆಯ್ಕೆ ಮಾಡಿದ್ದಾರೆ. ಮತ್ತೊಂದು ತಿದ್ದುಪಡಿ ತಂದಿದ್ದಾರೆ. ಈ ಜ್ಞಾನೇಶ್ ಕುಮಾರ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಎಂತಹ ತಪ್ಪು ಮಾಡಿದರೂ ಅವರು ನಿವೃತ್ತಿಯ ನಂತರ ಆದರೂ ಕೂಡ ಅವರ ಮೇಲೆ ಯಾವುದೇ ಕೇಸುಗಳನ್ನು ಹಾಕೋಂಗಿಲ್ಲ, ಅವ್ರನ್ನ ಬಂಧಿಸುವಂತಿಲ್ಲ. ಯಾಕೆ ತಗೊಬಂದರು ಈ ನಿಯಮನ? ಮುಂಚೆ ಯಾವುದೇ ಚುನಾವಣಾ ಆಯುಕ್ತರಿಗೆ ಇಲ್ಲದ ಈ ನಿಯಮ ಜ್ಞಾನೇಶ್ ಕುಮಾರ್ಗೆ ಯಾಕೆ ತಗೊಬಂದರು ಅಂತಂದರೆ, ಅವರಿಗೆ ಗೊತ್ತಿದೆ ಜ್ಞಾನೇಶ್ ಕುಮಾರ್ ನಮ್ಮ ಪರವಾಗಿ ಕೆಲಸ ಮಾಡಬೇಕು, ಅವರು ತಪ್ಪುಗಳನ್ನ ಮಾಡಬೇಕು, ಎಲ್ಲರ ಓಟ್ಗಳನ್ನ ಅಂದರೆ ಬಡವರು, ದಲಿತರು, ಹಿಂದುಳಿದವರು, ಮಹಿಳೆಯರು ಓಟ್ಗಳನ್ನ ಅವರು ಡಿಲೀಟ್ ಮಾಡಬೇಕು. ಆ ಮೂಲಕ ಮಾತ್ರ ನಾವು ಚುನಾವಣೆ ಗೆಲ್ಬೋದು ಅಂತ ಅವರು ಹೊರಟಿದ್ದಾರೆ. ಹಾಗಾಗಿನೇ ಸ್ನೇಹಿತರೆ, ಈ SIR ಅಂತ ಏನು ನಡೀತಾ ಇದೆಯಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ, ಇದು ನಾವು ಹೇಳ್ತಾ ಇದ್ದೀವಿ ಸ್ವಾತಂತ್ರ್ಯ ನಂತರ ಪ್ರಪ್ರಥಮ ಬಾರಿಗೆ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ ಇದು. ಮುಂಚೆ ಏನಿತ್ತು, ಮುಂಚೆ ನಾವು ಹೇಳ್ತಾ ಇದ್ದೀವಿ ಮತಪಟ್ಟಿಯ ಪರಿಷ್ಕರಣೆಗೆ ನಮ್ಮ ಯಾರ ವಿರೋಧ ಇಲ್ಲ, ಅದು ಯಾವಾಗಿಂದನೂ ಕೂಡ ನಡ್ಕ ಬಂದಿದೆ. ಯಾರಾದರೂ 18 ವರ್ಷ ತುಂಬಿದ್ರೆ ಅವ್ರನ್ನ ವೋಟರ್ ಲಿಸ್ಟ್ಗೆ ನೀವು ಸೇರಿಸಿ, ಯಾರಾದರೂ ಮೃತರಾದರೆ ಮನೆಯಿಂದ ಅವ್ರನ್ನ ವೋಟರ್ ಲಿಸ್ಟಿಂದ ತೆಗೀರಿ, ಯಾರಾದರೂ ಈ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ವಲಸೆ ಹೋದರೆ, ಮದುವೆಯಾಗಿ ಹೋದರೆ ಅವ್ರನ್ನ ಇಲ್ಲಿ ಡಿಲೀಟ್ ಮಾಡಿ ಅಲ್ಲಿ ಸೇರಿಸಿ. ಇದು ಭಾಳ ವರ್ಷಗಳಿಂದ ನಡ್ಕ ಬರ್ತಾ ಇದೆ. ಇದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಮತ್ತು ಈಗ ಏನು ಮಾಡ್ತಾ ಇದ್ದಾರಲ್ಲ ಇವರು, ಇದು ಪರಿಷ್ಕರಣೆ ಅಲ್ಲ, ಮತದಾರರನ್ನ ಹೊರಗಡೆ ಹಾಕ್ತಾ ಇದ್ದಾರೆ. ಅಂದರೆ ಹೊಸದಾಗಿ ಮತದಾರರ ಪಟ್ಟಿಯನ್ನು ಅವರು ರಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ? ಇಲ್ಲಿ 4ನೇದು ನೋಡಿ, ಪ್ರತಿಯೊಬ್ಬರೂ ಕೂಡ ಈಗ ಹೊಸದಾಗಿ ವೋಟರ್ ಲಿಸ್ಟಿಗೆ ಸೇರ್ಕೋಬೇಕು ಅಂದರೆ ಅರ್ಜಿಯನ್ನು ಕೊಡಬೇಕು, ಫೋಟೋವನ್ನು ಕೊಡಬೇಕು, ಫಿಲ್ ಮಾಡಿ ಕೊಡಬೇಕು. ಇದು ಹಿಂದೆ ಎಲ್ಲೂ ಇರಲಿಲ್ಲ. 2002ನೇ ಇಸ್ವಿನಲ್ಲಿ ಕೊನೆಯ ಇಂಟೆನ್ಸಿವ್ ರಿವಿಷನ್ ನಡೀತು. ಆಗ ಇದಿರಲಿಲ್ಲ. BLOಗಳು ಅಂತ ಇರ್ತಾರೆ, ಅಂಗನವಾಡಿ ಟೀಚರ್ಗಳು, ಶಿಕ್ಷಕರು ಇರ್ತಾರೆ. ಅವರು ಮನೆಗೆ ಬಂದು ಕೇಳ್ತಾರೆ, ಯಾರಾದರೂ 18 ವರ್ಷ ಆಗಿದೆಯಾ, ಬೇರೆ ಊರಿಗೆ ಮದುವೆ ಆಗಿದ್ದಾರಾ, ಯಾರಾದರೂ ತೀರೋಗಿದ್ದಾರಾ ಅಂತ ಕೇಳ್ಕೊಂಡು ಫಿಲ್ ಮಾಡ್ತಿದ್ರು. ಈಗ ಎನ್ಯುಮರೇಷನ್ ಫಾರ್ಮ್ ಅಂತಕ್ಕಂಥ ಒಂದು ಅರ್ಜಿನ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ತುಂಬಬೇಕು. ನಮ್ಮ ವಿನಯ್ ಕುಮಾರ್ ಸೊರ್ಕೆ ಸರ್ ಇದ್ದಾರೆ, ಭಾಳಷ್ಟೆಲ್ಲ ಜನಪ್ರತಿನಿಧಿಯಾಗಿ ಅವರು ಆಯ್ಕೆ ಆಗಿದ್ದಾರೆ. ಆದರೂ ಕೂಡ ಅವರು ಕೂಡ ಹೊಸದಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬಿದ್ರೆ ಮಾತ್ರ ಅವರ ಓಟು ಉಳ್ಕೊಳ್ತದೆ, ಇಲ್ಲ ಅಂದರೆ ಅವ್ರ ಓಟ್ ಕೂಡ ಡಿಲೀಟ್ ಆಗ್ತದೆ. ಆ ರೀತಿಯಾಗಿ ಒಂದು ಕರಾಳ ಶಾಸನವನ್ನಾಗಿ ಇದನ್ನು ತಗೊಬರ್ತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಏನಪ್ಪ ಮಾಡ್ತಾ ಇದ್ದಾರೆ, ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ನೀವೆಲ್ಲರೂ ಇಂಡಿಯನ್ಸಾ, ಭಾರತೀಯರ, ನೀವು ಈ ದೇಶದ ಪ್ರಜೆಗಳ ಅಂತಕ್ಕಂಥ ನಮ್ಮ ಪೌರತ್ವವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಯಾರಿಗಾದ್ರೂ ನಾನು ಬೇರೆ ದೇಶದಂತರ, ಚೀನಾದೊಂಥರನೋ, ಅಮೆರಿಕಾದಂಥರನೋ, ಜಪಾನ್ ಥರನೋ ಕಾಣ್ತೀನಾ? ಇಲ್ಲ. ಆದರೆ ಇದನ್ನು ಚುನಾವಣಾ ಆಯೋಗ ನಂಬಲ್ಲ. ನಿನ್ನ ಡಾಕ್ಯುಮೆಂಟ್ಸ್ ತಗೊಂಡು ಬಾ, ನಿನ್ನ ತಂದೆ ತಾಯಿ ಡಾಕ್ಯುಮೆಂಟ್ಸ್ ತಗೊಂಡು ಬಾ, ಅವಾಗ ಮಾತ್ರ ನೀನು ಈ ದೇಶದನು ಅಂತ ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡಿ, ಹಿಂದೆ ಪಟ್ಟಿಗೆ ಸೇರ್ತಕ್ಕಂಥದ್ದು ಆಯೋಗದ ಕರ್ತವ್ಯ ಆಗಿತ್ತು, ಎಲ್ಲರನ್ನು ಮತದಾರರು ಮಾಡ್ತಕ್ಕಂಥದ್ದು. ಈಗ ನಾನೇ ಹೋಗಿ ನನ್ನನ್ನು ಮತದಾರ ಲಿಸ್ಟಿಗೆ ಸೇರ್ಸಪ್ಪ, ನಾನು ಈ ದೇಶದ ಪೌರ ಅಂತ ಬೇಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಕೊಟ್ಟಂಥ ಹೆಸರೇನಪ್ಪ ಅಂದರೆ, ನೋಡಿ ನಮ್ಮ ದೇಶಕ್ಕೆ ವಿದೇಶಿಗರು ಬಂದ್ಬಿಟ್ಟಿದ್ದಾರೆ, ಬಾಂಗ್ಲಾದೇಶದಿಂದ ಬಂದ್ಬಿಟ್ಟವ್ರೆ, ನೇಪಾಳದಿಂದ ಬಂದ್ಬಿಟ್ಟವ್ರೆ, ಪಾಕಿಸ್ತಾನದಿಂದ ಬಂದ್ಬಿಟ್ಟವ್ರೆ. ಅವ್ರನ್ನ ಅಕ್ರಮ ನುಸುಳುಕೋರರನ್ನ ಹುಡುಕ್ಲಿಕ್ಕೋಸ್ಕರ ನಾವು SIR ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳ್ತು. ಸರಿಯಪ್ಪ, ಈಗಾಗಲೇ 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಮುಗ್ದೋಗಿದೆ, ಮಾಡಾಗಿದ್ರಿ. ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶದವ್ರನ್ನ ಹಿಡಿದ್ರಿ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅವರು ಉತ್ತರ ಕೊಟ್ಟಿಲ್ಲ. ಸರಿ, ನಾವೇ ಏನಾದ್ರು ಮಾಡೋಣ ಅಂತಂದರೆ ಕೇವಲ 3 ಜನ ಮಾತ್ರ ಸಿಕ್ಕಿದಾರಂತೆ. ಅವರು ಕೂಡ
ಪಾಪ ಯಾವುದೋ ಕೆಲಸಕ್ಕೋಸ್ಕರ ಕೂಲಿಗೋಸ್ಕರ ನೇಪಾಳದಿಂದ ಬಂದಂಥವ್ರಾಗಿದ್ದವರೇ ಹೊರತು ಅಕ್ರಮ ನುಸುಳುಕೋರಲ್ಲ, ಅವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ. ಅದಕ್ಕೋಸ್ಕರ ಬಿಹಾರದಲ್ಲಿ 7.8 ಕೋಟಿ ಜನರನ್ನು ಸಾಲಾಗಿ ನಿಲ್ಲಿಸಿ ಚೆಕ್ ಮಾಡಲಾಯಿತು. ಈಗ ಗಾಂಧಿನಗರದಲ್ಲಿ ಏನೋ ಒಂದು ಕಳ್ತನ ಆಗಿದೆ ಅಂತಂದರೆ ಹುಡುಕ್ಬೇಕಾದಂಥ ಪೊಲೀಸರು ಕರ್ತವ್ಯ ಅದು ಬಿಟ್ಟು ಗಾಂಧಿನಗರದಲ್ಲಿರ್ತಕ್ಕಂಥ 5 ಲಕ್ಷ ಜನರು ಬಂದು ಚೆಕಿಂಗ್ ಮಾಡಿಸ್ಕೊಂಡು ಹೋಗಬೇಕು ಅಂತಂದರೆ ಯಾವ ಅರ್ಥ? ಆ ರೀತಿಯಾಗಿ ಈ ಒಂದು SIR ಅನ್ನು ಅವರು ತರ್ತಾ ಇದ್ದಾರೆ. SIR ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ ಅವರು ಡಿಲಿಮಿಟೇಷನ್ ಮಾಡಕ್ಕೆ ಹೊರಟರು. ದಕ್ಷಿಣದ ರಾಜ್ಯಗಳ ಸೀಟ್ಗಳನ್ನ ಕಿತ್ಕೊಂಡು ಉತ್ತರ ಭಾರತದಲ್ಲಿ 850 ಲೋಕಸಭಾ ಸೀಟ್ಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೊರಟರು. ಏಪ್ರಿಲ್ ತಿಂಗಳಲ್ಲಿ ಆ ಮಸೂದೆಗೆ ಸೋಲಾಯಿತು. ನಿಮಗೆ ಗೊತ್ತಿದೆ. ಒಂದು ದೇಶ ಒಂದು ಚುನಾವಣೆ ಅಂತ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರತಿ ಚುನಾವಣೆ ನಡೆಸೋಕ್ಕೆ ಇಷ್ಟ ಇಲ್ಲ. ಒಂದೇ ಸಲ 5 ವರ್ಷಕ್ಕೊಂದ್ಸಲ ಬರೋದು, ಯಾವ್ದಾದ್ರು ಒಂದು ಭಯೋತ್ಪಾದಕ ದಾಳಿ ಆಗ್ಬಿಡ್ತಕ್ಕಂಥದ್ದು, ಆ ಉಗ್ರ ಹೆಸರಿನಲ್ಲಿ ವೋಟ್ ಗೆಲ್ಲಬೇಕು ಅಂತಕ್ಕಂಥ ಒಂದು ದೇಶ ಒಂದು ಚುನಾವಣೆ ಅಂತ ಹುನ್ನಾರ ನಡೆಸಿದ್ದಾರೆ. ಮೂರನೇದು SIR ನಡೆಸಿದ್ದಾರೆ. ಒಂದು ಬಲವಂತವಾಗಿ ಅವರು ಒಂದು ಬಹುಮತವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ SIR ತಂದಿರತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಅವರಿಗೆ ಸಂವಿಧಾನವನ್ನು ಬದಲಿಸ್ತಕ್ಕಂಥದ್ದು. ಈ ದೇಶದಲ್ಲಿ ಸಂವಿಧಾನ ಅಂತಕ್ಕಂಥದ್ದೇನಿದೆ ಅದು ನಮ್ಮೆಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಟ್ಟಿದೆ. ಸಂವಿಧಾನ ಬಂದಿರತಕ್ಕಂಥದ್ದು ಹೆಂಗಪ್ಪ ಅಂತಂದರೆ ರಾಷ್ಟ್ರೀಯ ಚಳುವಳಿ ನಡೀತು. ಸ್ವಾತಂತ್ರ್ಯಕ್ಕೋಸ್ಕರ ಒಂದು ದೊಡ್ಡ ಧೀರೋದಾತ್ತ ಚಳುವಳಿ ನಡೀತಲ್ಲ, ಅಂಬೇಡ್ಕರ್ ಇರ್ಬೋದು, ನೆಹರು ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅವರೆಲ್ಲರೂ ಕೂಡ ಇದ್ರ ಭಾಗವಾಗಿದ್ದರು. ಒಂದು ಏನು ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಇತ್ತು, ಆ ರಚನಾ ಸಭೆಗೆ ಅಂಬೇಡ್ಕರ್ ಅವ್ರು ಹೋಗ್ಲಿಕ್ಕೆ ಎಷ್ಟೆಲ್ಲ ಪ್ರಯಾಸ ಪಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ. ಯಾಕೆ ಅಂದರೆ ಸಂವಿಧಾನ ರಚನಾ ಸಭೆಗೆ ಯಾರಾದರೂ ಹೋಗಬೇಕು ಅಂದರೆ ಚುನಾವಣೆಯಲ್ಲಿ ಗೆಲ್ಲಬೇಕಿತ್ತು. ಆ ಚುನಾವಣೆಯಲ್ಲಿ ವೋಟ್ ಹಾಕೋರು ಯಾರಾಗಿದ್ರು? ನಾವು ನೀವೆಲ್ಲ ವೋಟ್ ಹಾಕೋಕ್ಕಾಗ್ತಿರಲಿಲ್ಲ. ಅಂದರೆ ನಮ್ಮ ತಂದೆ ತಾಯಿ ಮುತ್ತಾತಂದರು ಎಲ್ಲರಿಗೂ ವೋಟಿನ ಹಕ್ಕು ಇರಲಿಲ್ಲ. ಯಾರಿಗಿತ್ತು? ಯಾರು ಪದವೀಧರರಾಗಿದ್ದರು ಅವ್ರು ಮಾತ್ರ ವೋಟ್ ಹಾಕಬೇಕು, ಯಾರು ಶ್ರೀಮಂತರು ಟ್ಯಾಕ್ಸ್ ಕಟ್ತಾ ಇದ್ರು ಅವ್ರು ಮಾತ್ರ ವೋಟ್ ಹಾಕಬೇಕು, ಯಾರು ರಾಜ ಮನೆತನಗಳಿದ್ದು ಅವ್ರು ಮಾತ್ರ ವೋಟ್ ಹಾಕಬೇಕಾದ ಪರಿಸ್ಥಿತಿ ಇತ್ತು. ಅಂಬೇಡ್ಕರ್ ಅವರು 3 ಸಲ ವಿಫಲರಾಗಿ 4ನೇ ಸಲ ಒಂದು ಸಂವಿಧಾನ ರಚನಾ ಸಭೆಗೆ ಹೋಗಿ ಆ ಸಂವಿಧಾನ ರಚನಾ ಸಭೆ ಈ ದೇಶದ ಎಲ್ಲ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಮತ್ತು ಎಲ್ಲ ಜಾತಿ ಧರ್ಮದ ಎಲ್ರಿಗೂ ಕೂಡ ಒಂದು ಒಳಿತನ ಬಯಸ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಆ ಸಂವಿಧಾನವನ್ನು ಕಿತ್ತು ಹಾಕಲಿಕ್ಕೆ BJPಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಾನು ಹೇಳಿರೋದಲ್ಲ. ಇಲ್ಲಿ ಮೊದಲ ಹೆಸರು ಉತ್ತರ ಕನ್ನಡದ ಒಬ್ಬ ಸಂಸದ ಅನಂತಕುಮಾರ್ ಹೆಗಡೆ ಅಂತ ಒಂದು ಭಾಷಣ ಮಾಡಿದ್ರು. ನೋಡಿ, ನಮಗೆ ಬಹುಮತ ಏನೋ ಬಂದ್ಬಿಟ್ರೆ ಸಾಲದಲ್ಲ, 3/2 ಬಹುಮತ ಬರಬೇಕು, 400ಕ್ಕಿಂತ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು, ಆಗ ನೋಡಿ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ನಮ್ಮ ಕರ್ನಾಟಕದ ಉತ್ತರ ಕನ್ನಡದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ. ಉತ್ತರ ಪ್ರದೇಶದ ಫೈಜಾಬಾದ್ನಲ್ಲಿ ಒಬ್ಬ ಸಂಸದ ಇದ್ದಾನೆ, ಲಲ್ಲು ಸಿಂಗ್ ಅಂತ, ಅವನು ಅದೇ ಹೇಳಿದ್ದಾನೆ. ನಮಗೆ ಲೋಕಸಭೆಯಲ್ಲಿ ಮೆಜಾರಿಟಿ ಇದೆ, ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇಲ್ಲ, ಹಂಗಾಗಿ 400ಕ್ಕಿಂತ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದರೆ ನಾವು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿದ್ದಾರೆ. ತೆಲಂಗಾಣದವನೊಬ್ಬ ಧರ್ಮಪುರಿ ಆನಂದ್ ಅಂತ ಹೇಳಿದ್ದಾನೆ. ರಾಜಸ್ಥಾನದ ನಗೌರ್ BJP ಕ್ಷೇತ್ರದ ಅಭ್ಯರ್ಥಿ ಜ್ಯೋತಿ ಮಿರ್ದಾ ಅಂತಕ್ಕಂಥ ಒಬ್ಬ ಮಹಿಳೆ ಕೂಡ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅದು ವಿಡಿಯೋ ಪ್ಲೇ ಆಗಿದ್ರೆ ನಾವು ವಿಡಿಯೋ ನಿಮ್ಗೆ ತೋರಿಸ್ತಿದ್ದೆ, ಆನಂತರ ಕಳಿಸ್ಕೊಡ್ತೀವಿ. ಅಂದರೆ ಈ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅವ್ರು ಪ್ರಯತ್ನ ಪಟ್ಟರು. 2019ನೇ ಇಸ್ವಿನಲ್ಲಿ ಏನಪ್ಪ ಮಾಡಿದ್ರು ಅಂತಂದರೆ ಅವರು CAA NRC ಅಂತಕ್ಕಂಥ ಒಂದು ಸಂವಿಧಾನ ವಿರೋಧಿ ಕಾನೂನನ್ನು ತರಲಿಕ್ಕೆ ಮುಂದಾದರು. ಆದರೆ ನಮ್ಮ ದೇಶದ ಎಲ್ಲ ಜನರು ಬೀದಿಗಿಳಿದು ಹೋರಾಟ ಮಾಡಿ CAA NRCಯನ್ನು ಸೋಲಿಸಿದ್ರು. ಮೋದಿ ಸರ್ಕಾರಕ್ಕೆ ಮುಖಭಂಗ ಆಯಿತು. 2024ರ ಚುನಾವಣೆಯಲ್ಲಿ ಮೋದಿ ಅವರು ಏನು ಹೇಳಿದ್ರು? ಅಬ್ ಕಿ ಬಾರ್ 400 ಕಿ ಪಾರ್ ಒಂದು ಘೋಷಣೆ ಕೊಟ್ಟರು. 400ಕ್ಕಿಂತ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ಅವ್ರು ಹೇಳಿದ್ರು ಸಂವಿಧಾನ ಬದಲಿಸೋಕ್ಕೆ. ಆದರೆ ನಮ್ಮ ದೇಶದ ಜನ ಅವರನ್ನು ಸೋಲಿಸಿ ಬರೀ 240ಕ್ಕೆ ಇಳಿಸಿದ್ರು. ಆವಾಗ BJPಗೆ ಬಹುಮತ ಬರಲಿಲ್ಲ. ಇಲ್ಲಿ ಆಂಧ್ರ ಪ್ರದೇಶದ TDP, ಬಿಹಾರದಲ್ಲಿರ್ತಕ್ಕಂಥ JDU ಸಂಸದರನ್ನ ಸೇರ್ಕೊಂಡು ಅವರು ಸರ್ಕಾರ ಮಾಡಿದ್ರು. ಅವ್ರಿಗೆ ಸಂವಿಧಾನ ಬದಲಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರು ಹೆಂಗಾರು ಮಾಡಿ 400ಕ್ಕಿಂತ ಅತಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಗೆಲ್ಲಕ್ಕಾಗ್ತಾ ಇಲ್ಲ. ಆಗ ಕಂಡಿಡ್ಕೊಳ್ತಂಥ ಒಂದು ಸೂತ್ರವೇ SIR. ಅಂದರೆ ಯಾರು ನಮಗೆ ಓಟ್ ಹಾಕಲ್ಲ, BJP ಪಕ್ಷಕ್ಕೆ ಯಾರು ಓಟ್ ಹಾಕಲ್ಲ, ಅವ್ರ ಓಟ್ಗಳನ್ನ ಡಿಲೀಟ್ ಮಾಡಿಬಿಡೋದು ಈಸಿ. ಅವರ ಓಟ್ಗಳು ತೆಗೆದುಬಿಟ್ರೆ ಆಗ ನಾವು ಈಸಿಯಾಗಿ 400, 500, 600 ಸೀಟ್ಗಳನ್ನ ಗೆದ್ದು ಅಧಿಕಾರಕ್ಕೆ ಬರ್ಬೋದು. 3/2 ಬಹುಮತ ಇರ್ತದೆ. ನಮಗಿಷ್ಟ ಬಂದಂಗೆ ಸಂವಿಧಾನವನ್ನು ಬದಲಿಸಬೇಕು ಅಂತ ಮಾಡಿದ್ದಾರೆ. ಅದಕ್ಕೋಸ್ಕರ SIR ತಂದಿದ್ದಾರೆ. ಭಾಳಷ್ಟು ಜನ ಕೇಳ್ತಾರೆ, ಈ SIR ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗ, BJP ಮತ್ತು ಚುನಾವಣಾ ಆಯೋಗ ಬೇರೆ ಬೇರೆ ಅಲ್ವಾ ಅಂತೇಳಿ. ದಯವಿಟ್ಟು ಇವತ್ತು ಯಾವ ಸ್ವತಂತ್ರ ಸಂಸ್ಥೆಗಳು ಬೇರೆ ಬೇರೆ ಆಗಿಲ್ಲ.
ಯಾವ ರೀತಿ CBI ED ಎಲ್ಲ ಇವೆ ಅವೆಲ್ಲವೂ BJPಯ ಕಪಿಮುಷ್ಟಿಯಲ್ಲಿವೆ. ಅದೇ ರೀತಿ ಚುನಾವಣಾ ಆಯೋಗ ಕೂಡ ಆ ಒಂದು ಬೇಟೆ ನಾಯಿಯಾಗಿ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಆಗಲೇ ಹೇಳಿದ್ನಲ್ಲ, ಇದೊಂದು ಫೋಟೋ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಬಲಗಡೆ ಕೂತಿರ್ತಕ್ಕಂಥವ್ರು ಒಬ್ಬ ಸುಬ್ರತಾ ಗುಪ್ತಾ ಅಂತಕ್ಕಂಥ ಪಶ್ಚಿಮ ಬಂಗಾಳದ ಹಿರಿಯ IAS ಅಧಿಕಾರಿ. ಅವ್ರ ಪಕ್ಕ ಇನ್ನೊಬ್ರು ಇದ್ದಾರೆ, ಅವರು ಮನೋಜ್ ಕುಮಾರ್ ಅಗರ್ವಾಲ್ ಅಂತೇಳಿ ಇದ್ದಾರೆ. ಆತ SIR ಅನ್ನು ಮಾಡಿದಂಥ ಮುಖ್ಯ ಚುನಾವಣಾ ಅಧಿಕಾರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡಿದ್ರು. ಈ ಕಳೆದ ಏಪ್ರಿಲ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ಮುಗೀತು. 91 ಲಕ್ಷ ಜನರನ್ನ ವೋಟರ್ ಲಿಸ್ಟಿಂದ ಡೌನ್ಲೋಡ್ ಮಾಡಿದ್ರು. 91 ಲಕ್ಷ ಜನರನ್ನ. ಚುನಾವಣೆ ನಡೀತು. BJP ಭರ್ಜರಿಯಾಗಿ ಗೆಲ್ತು. TMC ಪಕ್ಷ ಸೋಲ್ತು. ಸೋತ ಒಂದು ವಾರಕ್ಕೆ ಈ ಸುವೇಂದು ಅಧಿಕಾರಿ ಅಂತಕ್ಕಂಥ ನೂತನ CM ಏನು ಮಾಡ್ದ ಗೊತ್ತಾ? ಯಾರು ತನ್ನ ಪರವಾಗಿ SIRನಲ್ಲಿ ಕೆಲಸ ಮಾಡಿದ್ರಲ್ಲ ಸುಬ್ರತಾ ಗುಪ್ತಾ ಅವರಿಗೆ ಸರ್ಕಾರದ ಮುಖ್ಯ ಸಲಹೆಗಾರರು ಅಂದರೆ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಮಾಡಿದ್ರು. ಮತ್ತೊಬ್ರು ಯಾರು ಮುಖ್ಯ ಚುನಾವಣಾಧಿಕಾರಿ ಆಗಿದ್ರಲ್ಲ ಅವ್ರನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಚೀಫ್ ಸೆಕ್ರೆಟರಿ ಆಗಿ ಮಾಡಿದ್ರು. ಅಂದರೆ ಇವರು ಕದ್ದು ಮುಚ್ಚಿ ಏನು ಮಾಡ್ತಾ ಇಲ್ಲ, ಎಲ್ಲ ನೇರ ನೀವು ನಮಗೆ ಸಹಾಯ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಈ SIR ಏನಾದ್ರು ಜಾರಿ ಆದರೆ ಇದರಿಂದ ಅತಿ ಹೆಚ್ಚು ಮತಗಳು ಡಿಲೀಟ್ ಆಗೋದು ಯಾರ್ದಪ್ಪ ಅಂತಂದರೆ ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ವಲಸೆ ಕಾರ್ಮಿಕರು, ಮಹಿಳೆಯರು ಮತ್ತು BJP ವಿರುದ್ಧ ದನಿ ಎತ್ತುವವರು. ಯಾಕೆ ಇವ್ರದ್ದೇ ಡಿಲೀಟ್ ಆಯ್ತದೆ, ಬೇರೆಯವ್ರು ಡಿಲೀಟ್ ಆಗಲ್ಲ? ನೋಡಿ, ಈ ಇಷ್ಟು ಜನ ಯಾರಿದ್ದಾರೆ ಇವರು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಅಲ್ಲಿನ ಸ್ಥಳೀಯ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಓಟ್ ಹಾಕಿ ಬರ್ತಾರೆ. ಇವರು ಯಾರ ಹತ್ರನೂ ಕೂಡ ಚುನಾವಣಾ ಆಯೋಗ ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸು ಇರೋದಿಲ್ಲ. ಇವರಿಗೆ ಅತಿ ಹೆಚ್ಚಿನ ಶಿಕ್ಷಣ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಇವರಿಗೆ ಅರಿವು ಇರೋದಿಲ್ಲ. ಹಾಗಾಗಿ ಇವರ ಓಟ್ಗಳು ಹೆಚ್ಚು ಡಿಲೀಟ್ ಆಗ್ತವೆ. ವಲಸೆ ಕಾರ್ಮಿಕರು ಈ ಊರಿಂದ ಬಾಂಬೆಗೋ ಇನ್ನೆಲ್ಗೋ ವಲಸೆ ಹೋಗಿರ್ತಾರೆ, ಅವ್ರ ಓಟ್ ಡಿಲೀಟ್ ಆಗ್ತವೆ. ಮಹಿಳೆಯರ ಓಟ್ ಯಾಕೆ ಡಿಲೀಟ್ ಆಗ್ತವೆ ಅಂದರೆ ಈ SIRನಲ್ಲಿ ಏನಪ್ಪ ಆಗಿದೆ ಅಂತಂದರೆ 2002ನೇ ಇಸ್ವಿಗಿಂತ ಮುಂಚೆ ಮಹಿಳೆಯರು ಯಾವ ಊರಲ್ಲೋ ಇರ್ತಾರೆ. 2002 ನಂತರ ಮದುವೆ ಆಗಿ ಅವರು ಗಂಡನ ಮನೆಗೆ ಬಂದಿರ್ತಾರೆ. ಈಗ SIRನಲ್ಲಿ ಅವರು ಗಂಡ ಅವ್ರದ್ದು ಯಾವುದು ಡಾಕ್ಯುಮೆಂಟ್ ಕೊಟ್ಟರೆ ಆಗಲ್ಲ. 2002ಕ್ಕಿಂತ ಮುಂಚೆ ಅವರ ತಂದೆ ತಾಯಿ ಯಾವ ಊರಲ್ಲಿ ಓಟ್ ಹಾಕಿದ್ರಲ್ಲ ಆ ಡಾಕ್ಯುಮೆಂಟ್ಸ್ನ ತಂದು ಕೊಡಬೇಕು. ಅವರ ತಂದೆ ತಾಯಿಯ ಬರ್ತ್ ಸರ್ಟಿಫಿಕೇಟ್ ತಂದು ಕೊಡಬೇಕು. ಹೆಂಗೆ ಕೊಡೋಕ್ಕೆ ಸಾಧ್ಯ ಅವರು? ಹಾಗಾಗಿ ಮಹಿಳೆಯರ ಓಟ್ಗಳು ಜಾಸ್ತಿ ಡಿಲೀಟ್ ಆಗ್ತವೆ. ಮತ್ತು ಅವರೊಂದು ಆಲ್ಗಾರಿದಮ್ ಮಾಡಿದ್ದಾರೆ. ಆ ಆಲ್ಗಾರಿದಮ್ ಮೂಲಕ BJP ವಿರುದ್ಧ ಯಾರೆಲ್ಲ ದನಿ ಎತ್ತುತ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಮಾತಾಡ್ತಾರೆ ಅವರೆಲ್ಲರ ಓಟ್ಗಳನ್ನ ಕಿತ್ತಾಕಬೇಕು ಅಂತ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ರು. ಬಿಹಾರದ ನೂತನ ಮುಖ್ಯಮಂತ್ರಿ ಹೇಳ್ತಾರೆ, ಯಾರು SIRಲ್ಲಿ ಓಟ್ ಇಲ್ಲ ಅವ್ರನ್ನ ಮುಂದೆ ನಾವು ಅವ್ರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನ ಕೊಡೋದಿಲ್ಲ. ವೋಟರ್ ಲಿಸ್ಟಲ್ಲಿ ಯಾರಿಲ್ಲ ಅವ್ರಿಗೆ ಸೌಲಭ್ಯ ಕೊಡೋದಿಲ್ಲ. ಮಾತ್ರ ಅಲ್ಲ, ಅವರ ಬ್ಯಾಂಕ್ ಅಕೌಂಟ್ಗಳನ್ನ ಸೀಜ್ ಮಾಡ್ತೀವಿ ಅಂತ ಮಾತಾಡ್ತಾರೆ. ಅಂದರೆ SIR ಮೂಲಕ ನಮ್ಮ ಓಟು ಹೋಯ್ತು, ಅಯ್ಯೋ ಓಟ್ ಇಲ್ದರೆ ಏನಪ್ಪ ಅಂತ ನಾವು ಸುಮ್ಮನಿರೋಕ್ಕಾಗಲ್ಲ, ನೆಕ್ಸ್ಟು ಈ ದೇಶದವ್ರಿ ಅಲ್ಲ ನೀವು ಅಂತೇಳಿ ದೇಶದಿಂದ ಹೊರ ಆಗ್ತಕ್ಕಂಥ ಒಂದು ಹುನ್ನಾರವನ್ನು BJP ಅವರು ನಡೆಸಿದ್ದಾರೆ. ಇದು ನೋಡಿ, ಇದುವರೆಗೆ ನಡೆದಂಥ ರಾಜ್ಯಗಳಲ್ಲಿ ಎಷ್ಟೆಷ್ಟು ಓಟ್ ಡಿಲೀಟ್ ಆಗಿದೆ ಅಂತ. ಬಿಹಾರದಲ್ಲಿ ಫಸ್ಟು 65 ಲಕ್ಷ ಓಟ್ ಡಿಲೀಟ್ ಮಾಡಿದ್ರು ಡ್ರಾಫ್ಟ್ ಲಿಸ್ಟಲ್ಲಿ. ಆಮೇಲೆ ಒಂದಷ್ಟು ಡಾಕ್ಯುಮೆಂಟ್ಸು ಅದು ಕೊಟ್ಟಾದ್ಮೇಲೆ 47 ಲಕ್ಷ ಮಾತ್ರ ಡಿಲೀಟ್ ಮಾಡಿದ್ರು. 65ರಿಂದ 47ಕ್ಕೆ ಬಂತು. ಗುಜರಾತಲ್ಲಿ 74ರಿಂದ 68ಕ್ಕೆ ಬಂತು. ಕೇರಳ ನೋಡಿ, ಫಸ್ಟು 24 ಲಕ್ಷ ಓಟ್ ಡಿಲೀಟ್ ಆಗಿಬಿಟ್ಟಿತ್ತು. ಆದರೆ ಕೇರಳ ಸರ್ಕಾರ ಎಲ್ಲ ಊರಿಗೂ ಮನೆಗೂ ಹೋಗಿ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತು, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ. ಹಾಗಾಗಿ ಹೆಚ್ಚಿನವರು ಅಂತಿಮ ಪಟ್ಟಿಗೆ ಬಂದರು. ಅಲ್ಲಿ ಡಿಲೀಟ್ ಆದಂಥ ಮತದಾರರ ಸಂಖ್ಯೆ ಕೇವಲ 9 ಲಕ್ಷ. ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಈ SIRನಿಂದ ಕಡಿಮೆ ಬಾಧಿತವಾದಂಥ ರಾಜ್ಯ ಯಾವುದಾದ್ರು ಇದ್ದರೆ ಅದು ಕೇರಳ ಮಾತ್ರ. ಲಾಸ್ಟ್ ನೋಡಿ ನೀವು, ಪಶ್ಚಿಮ ಬಂಗಾಳದಲ್ಲಿ ಫಸ್ಟು 63 ಲಕ್ಷ ಡಿಲೀಟ್ ಆಗಿತ್ತು. ಆಗ BJP ಅವರು ಚುನಾವಣಾ ಆಯೋಗ ಕೇಳಿದ್ರು, ಬರೀ 63 ಲಕ್ಷ ಡಿಲೀಟ್ ಆದರೆ ನಾವು ಗೆಲ್ಲಕ್ಕಾಗಲ್ಲ, ನೀವು ಇನ್ನೂ ಏನಾದರೂ ಮಾಡಿ, ಬೇರೆ ಏನಾದರೂ ಮಾಡಿ ಅಂದಾಗ ಹೊಸದಾಗಿ ಒಂದು ಕಾನೂನನ್ನು ತಗೊಂಡು ಬಂದರು. ಈ ಮೇಲಿನ ಯಾವ ರಾಜ್ಯಗಳಲ್ಲೂ ಆ ಕಾನೂನು ಇರಲಿಲ್ಲ, ಬರೀ ಪಶ್ಚಿಮ ಬಂಗಾಳ ತಗೊಬಂದರು. ಅದರ ಹೆಸರೇನಪ್ಪ ಅಂದರೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ. ಏನಿದು ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತಂದರೆ 2025ರ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆ. ಈಗ ಉದಾಹರಣೆ ನಂದೇನೆ, ನನ್ನ ಹೆಸರು ಮುತ್ತುರಾಜು, ತಂದೆ ಹೆಸರು ದೊಡ್ಡಯ್ಯ ಅಂತಿದೆ. ನಾನೇನು ಮಾಡಬೇಕೀಗ 2002ರ ವೋಟರ್ ಲಿಸ್ಟಲ್ಲಿ ನನ್ನ ಹೆಸರನ್ನ ಹುಡುಕಬೇಕು. ನಂದಿಲ್ಲ, ಯಾಕೆ? ಆಗ ನನಗೆ 18 ವರ್ಷ ಆಗಿರಲಿಲ್ಲ, ವೋಟರ್ ಇಲ್ಲ. ನಂದಿಲ್ಲ ಅಂದರೆ ನನ್ನ ತಂದೆ ಅಥವಾ ತಾಯಿ ಹುಡುಕಬೇಕು. ನಾನು ಮುತ್ತುರಾಜು ದೊಡ್ಡಯ್ಯ ನನ್ನ ತಂದೆ ಇದೆಯಾ ಅಂತ ಹುಡುಕಿದ್ರೆ ಅಲ್ಲಿ ನನ್ನ ತಂದೆ ಹೆಸರೇನಿದೆ ಗೊತ್ತಾ? ದೊಡ್ಡ ಹೈದಯ್ಯ ಅಂತಿದೆ. ಈಗೇನು ಮಾಡ್ತಾರೆ, ನೋಡಪ್ಪ ದೊಡ್ಡಯ್ಯ ಬೇರೆ ದೊಡ್ಡ ಹೈದಯ್ಯ ಬೇರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನೀನಲ್ಲ ಅಂತ ನನಗೆ ನೋಟಿಸ್ ಕಳಿಸ್ತಾರೆ. ನಾನು ದೊಡ್ಡ ಹೈದಯ್ಯ ನನ್ನ ತಂದೆ ಅಂತ ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡೋಗಿ DC ಹತ್ರ AC ಹತ್ರ ಕೊಡಬೇಕು. ಇದು ಲಾಜಿಕಲ್ ಡಿಸ್ಕ್ರಪೆನ್ಸಿ.
ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಈಗ ಶ್ರೀನಿವಾಸ SRINIVASA ಬರಿಬೋದು, SHRI ಬರಿಬೋದು, ತುಂಬ ನಮ್ಮ ದೇಶದಲ್ಲಿ ಯಾವ ಥರ ಬೇಕಾದ್ರೆ ಬರಿಬೋದು. ಮೊಹಮ್ಮದ್ ಅಂತ ಹೆಸ್ರನ್ನ 17 ಥರ ಬರಿಬೋದಂತೆ. ಮೊಹಮ್ಮದ್ನ MAHAD ಅದರ ಬರಿಬೋದು, MUH ಬರಿಬೋದು, ಹಿಂಗೆಲ್ಲ ಇದೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕೆ ಎಲ್ಲರ ವೋಟ್ಗಳನ್ನ ಹೆಂಗೆ ಡಿಲೀಟ್ ಮಾಡ್ತೀರಿ? ಪಶ್ಚಿಮ ಬಂಗಾಳದಲ್ಲಿ ಅದನ್ನು ಮಾಡಿದ್ರು. ಎರಡನೇ ಕೆಲಸ ಏನಪ್ಪ ಮಾಡಿದ್ರು ಅಂತಂದರೆ, ಅವರು ಮತದಾರರಿಗೂ ಅವರ ತಾಯಿ ಮತ್ತು ತಂದೆಗೂ ಮಧ್ಯದಲ್ಲಿ 15 ವರ್ಷ ವಯಸ್ಸಿನ ಅಂತರ ಇರಬೇಕು. ಈಗ ನನ್ನ ವಯಸ್ಸು 35 ಅಂದರೆ ನಮ್ಮ ತಾಯಿಗೆ 50 ವರ್ಷ ಆಗಿರಲೇಬೇಕು. ನಮ್ಮ ತಾಯಿಗೆ ಏನಾದ್ರು 48 ವರ್ಷ, ನನಗೆ 35 ವರ್ಷ ಅಂದರೆ 48ರಿಂದ 35ನ ಕಳೀತಾರೆ, 13 ವರ್ಷ. 13 ವರ್ಷಕ್ಕೆ ಹೆಂಗೆ ಮಕ್ಕಳು ಹುಡಕ್ಕೆ ಸಾಧ್ಯ? ಇವನಿಗೆ ನೋಟಿಸ್ ಕಳಿಸಿ. ನಮ್ಮ ದೇಶದಲ್ಲಿ 12 ವರ್ಷ 13 ವರ್ಷಕ್ಕೆ ಮದುವೆ ಆಗಿಲ್ವಾ? ಮಕ್ಕಳು ಮಾಡ್ಕೊಂಡಿಲ್ವಾ ಎಷ್ಟೋ ಜನ? ಅದು ಯಾವುದನ್ನು ಚುನಾವಣಾ ಆಯೋಗ ಕೇಳ್ತಾ ಇಲ್ಲ. ಮತ್ತೊಂದು ತಂದಿದ್ದಾರೆ, ಅದೇನು ಗೊತ್ತಾ? ಯಾರಿಗಾದರೂ 6 ಜನಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವ್ರಿಗೆಲ್ರಿಗೂ ನೋಟಿಸ್ ಕಳಿಸಿ. ಅಂದರೆ ಅವ್ರ ತಿಳುವಳಿಕೆ ಏನಪ್ಪ ಅಂದರೆ 6 ಜನಕ್ಕಿಂತ ಹೆಚ್ಚು ಮಕ್ಕಳು ಯಾರೂ ಮಾಡ್ಕೊಳ್ಳಲ್ಲ. ನಮ್ಮ ದೇಶದಲ್ಲಿ 10 ಜನ ಮಕ್ಕಳಾಗಿರೋರು ಇಲ್ವಾ? ತಂದೆ ತಾಯಿಗಳು 12 ಜನ ಮಕ್ಕಳಾಗಿರೋರು ಇಲ್ವಾ? ಆದರೆ ಅವ್ರಿಗೆಲ್ರಿಗೂ ನೋಟಿಸ್ ಕಳಿಸಿ ಅಂತಕ್ಕಂಥ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಒಂದು ಅನ್ಯಾಯಯುತವಾದಂಥ ಕಾನೂನನ್ನು ತಂದರು. ಹಂಗಾಗಿ 91 ಲಕ್ಷ ಡಿಲೀಟ್ ಆಯಿತು ಪಶ್ಚಿಮ ಬಂಗಾಳದಲ್ಲಿ. BJP ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ತು ನೋಡಿ. ಮತ್ತು ತುಂಬ ಜನ ಹೇಳ್ತಾರೆ SIRಯಿಂದ ಮುಸ್ಲಿಮರಿಗಷ್ಟೇ ತೊಂದರೆ ಆಗೋದು, ನಿಮ್ಗೇನಾಗಲ್ಲ ಬಿಡ್ರಿ, ಹಿಂದೂಗಳಿಗೇನಾಗಲ್ಲ ಅಂತಾರೆ. ಅದು ದೊಡ್ಡ ಸುಳ್ಳು ಅಂತ ಪಶ್ಚಿಮ ಬಂಗಾಳದಲ್ಲಿ ನೋಡಿ 91 ಲಕ್ಷ ಡಿಲೀಟ್ ಆಯ್ತಲ್ಲ, ಅದರಲ್ಲಿ ಹಿಂದೂ ಮತದಾರರು 57 ಲಕ್ಷ ಡಿಲೀಟ್ ಆಯಿತು. ಮುಸ್ಲಿಂ ಮತದಾರರು 31 ಲಕ್ಷ ಡಿಲೀಟ್ ಆಯಿತು. ಮತ್ತು ಹಿಂದೂಗಳಲ್ಲಿ ಡಿಲೀಟ್ ಆದವರು ಹೆಚ್ಚು ಯಾರು ಗೊತ್ತಾ? ಮತುವಾ ಮತ್ತು ರಾಜವಂಶಿ ಅಂತಕ್ಕಂಥ ದಲಿತ ಸಮುದಾಯಗಳು. ಹಾಗಾಗಿ ನಾವಿಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು, ಈ SIR ನಮ್ಮನ್ನೇ ಟಾರ್ಗೆಟ್ ಮಾಡಿ ತಂದಿರ್ತಕ್ಕಂಥ ಒಂದು ಹುನ್ನಾರ ಆಗಿದೆ. ಪಶ್ಚಿಮ ಬಂಗಾಳದ ಫಲಿತಾಂಶ BJP 207 ಗೆಲ್ತು ಈ ಸಲ, TMC ಬರೀ 80 ಗೆಲ್ತು. ಅದರಲ್ಲಿ BJP 207 ಗೆದ್ದಿದೆಯಲ್ಲ, ಆ 106 ಕ್ಷೇತ್ರಗಳಲ್ಲಿ 207ರಲ್ಲಿ BJP ಎಷ್ಟು ಮತಗಳಿಂದ ಗೆಲ್ತಲ್ಲ ಅದಕ್ಕಿಂತ SIRಲ್ಲಿ ಡಿಲೀಟ್ ಆದ ಮತಗಳ ಸಂಖ್ಯೆನೇ ಜಾಸ್ತಿ. ಯಾವುದೋ ಕ್ಷೇತ್ರಗಳಲ್ಲಿ 20,000 ಮಾರ್ಜಿನಲ್ಲಿ TMC BJP ಗೆದ್ದಿದೆ, ಅಲ್ಲಿ 30,000 ಡಿಲೀಟ್ ಮಾಡಿದ್ದಾರೆ. ಯಾವುದೋ ಕ್ಷೇತ್ರಗಳಲ್ಲಿ 25,000 ಓಟಲ್ಲಿ BJP ಗೆದ್ದಿದೆ, ಅಲ್ಲಿ 40,000 ಓಟ್ ಡಿಲೀಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲಿ 45,000 ಓಟ್ಗಳನ್ನ ಡಿಲೀಟ್ ಮಾಡಿದ್ದಾರೆ. ಲೆಕ್ಕಾಕಳಿ, ಅವರು ಸೋತಿರ್ತಕ್ಕಂಥದ್ದು 15,000 ಮಾರ್ಜಿನಲ್ಲಿ, ಡಿಲೀಟ್ ಆಗಿರ್ತಕ್ಕಂಥದ್ದು 45,000. ತಮಿಳುನಾಡಿನ ಸ್ಟಾಲಿನ್ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ 1,03,000 ಓಟ್ ಡಿಲೀಟ್ ಮಾಡಿದ್ರು ಅನಾಮತ್ತಾಗಿ. ಸ್ಟಾಲಿನ್ನು ಸೋತರು. ಅಂದರೆ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ ನಮ್ಮ ಇವ್ರನ್ನ ಬಿಡ್ತಾರೆ? ಇವರು ಆಗಲ್ಲ. ಮತ್ತು ಈ 50 ನೋಡಿ ಕಡೆಗೆದು 50 ಕ್ಷೇತ್ರಗಳಲ್ಲಿ BJP ಬರೀ 5,000 ಮಾರ್ಜಿನ್ ಒಳಗಡೆ ಗೆದ್ದಿದೆ. ಅಲ್ಲೆಲ್ಲ ಮುಂಚೆ TMC ಗೆದ್ದಿತ್ತು, ಅದೆಲ್ಲವನ್ನು ಕೂಡ ಅವರು ಕಬ್ಜಾ ಮಾಡಿದ್ದಾರೆ. ಈಗ ನಾವು ಇಷ್ಟೊಂದು ಅಪಾಯ ಇರ್ತಕ್ಕಂಥ SIR ಕರ್ನಾಟಕಕ್ಕೆ ಬರ್ತಾ ಇದೆ. ಜೂನ್ 30ನೇ ತಾರೀಕಿಂದ ಶುರುವಾಗ್ತಾ ಇದೆ. ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನ ನೋಡೋಣ. SIR ಹೆಂಗೆ ನಡೀತದೆ ಅಂದರೆ ನೋಡಿ, ಈಗಾಗಲೇ ತುಂಬ ಜನ ಮಾತಾಡ್ತಾ ಇದ್ದಾರೆ, ಮ್ಯಾಪಿಂಗ್ ಆಗಿದೆ, ನಮ್ಮ ಬೂತಲ್ಲಿ 95% ಮ್ಯಾಪಿಂಗ್ ಆಗಿದೆ ಅಂತ ಹೇಳ್ತಾರೆ. ಮ್ಯಾಪಿಂಗ್ ಅಂತಕ್ಕಂಥದ್ದು SIR ಅಲ್ಲ. ಮ್ಯಾಪಿಂಗ್ ಅಂದರೆ ಏನಪ್ಪ ಅಂದರೆ, ಅವರು ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. 2025, 2002, 2025ರಲ್ಲಿ ಹೆಸರಿದೆಯಾ, 2002ರಲ್ಲಿ ಹೆಸರಿದೆಯಾ, ಕರೆಕ್ಟ್. 2025ರಲ್ಲಿ ಹೆಸರಿದೆಯಾ, 2002ರಲ್ಲಿ ಇವನ ಹೆಸರಿಲ್ಲ, ಇವನ ತಂದೆ ತಾಯಿ ಇದೆಯಾ, ಕರೆಕ್ಟ್ ಅಂತ ಹಾಕ್ಬಿಟ್ಟವ್ರೆ. ಆದರೆ ಅಷ್ಟೇ ಸಾಲಲ್ಲ, ಅದೇನೂ ಅಲ್ಲ. ನಾವೇನು ಮಾಡಬೇಕು ಅಂತಂದರೆ, ಹೊಸದಾಗಿ ಜೂನ್ 30ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಅಂತಕ್ಕಂಥ ಒಂದನ್ನು ಕೊಡ್ತಾರೆ. ನಾನು ತೋರಿಸ್ತೀನಿ ನಿಮಗೆ ಹೆಂಗಿರ್ತದೆ ಅಂತ. ಈ ರೀತಿಯ ಎನ್ಯುಮರೇಷನ್ ಫಾರ್ಮ್ ನಿಮಗೆಲ್ಲ ಪ್ರಿಂಟು ಕೆಲವ್ರಿಗೆ ಇರ್ಬೋದು, ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ. ಈ ಫಾರ್ಮನ್ನು ನಾವು ಫಿಲ್ ಮಾಡಿ 2 ಫಾರ್ಮಲ್ಲಿ ಒಂದು ಫಾರ್ಮನ್ನು ನಾವಿಟ್ಕೊಂಡು ಇನ್ನೊಂದು ಫಾರ್ಮನ್ನು BLOಗೆ ಕೊಟ್ಟರೆ ಅದು ಸರಿ ಇದ್ದರೆ ಮಾತ್ರ ನಮ್ಮ ಓಟು ಡಿಲೀಟ್ ಆಗ್ತದೆ, ಇಲ್ಲ ಅಂತಂದರೆ ನಮ್ಮ ಓಟು ಡಿಲೀಟ್ ಆಗಲ್ಲ. ಇದು ಹಾಗಾಗಿ ಮಾಡಬೇಕು, ಎನ್ಯುಮರೇಷನ್ ಮಾಡಬೇಕು. ಎಷ್ಟು ಸರಿ ಓಟ್ ಹಾಕಿದ್ರು ಕೂಡ ಮಾಡಬೇಕು. ನಾನು ಆಗಲೇ ಹೇಳಿದೆ, SIRಲ್ಲಿ ನಾವೇನಾದ್ರು ಪಾಸ್ ಆಗಬೇಕು ಅಂದರೆ ಭಾಳ ಇಂಪಾರ್ಟೆಂಟಾಗಿ 2025ರ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಹೆಂಗಿದೆಯೋ 2002ರ ವೋಟರ್ ಲಿಸ್ಟಲ್ಲೂ ಹಂಗೇ ಇರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ನಮ್ಮ ಓಟ್ ಇಲ್ಲ ಅಂದರೆ ನಮ್ಮ ತಂದೆ ಅಥವಾ ತಾಯಿಯ ಓಟು ಹಂಗೇ ಇರಬೇಕು. ಇಲ್ಲದೇ ಇದ್ದರೆ ಏನಾಗ್ಬಿಡ್ತದೆ ಅಂತಂದರೆ ನೋಡಿ, 1987ನೇ ಇಸ್ವಿಗಿಂತ ಮುಂಚೆ ಯಾರೆಲ್ಲ ಹುಟ್ಟಿದ್ದಾರೆ ಅಂದರೆ 43 ವರ್ಷ 45 ವರ್ಷ ಆಗಿದೆಯಲ್ಲ, ಅವ್ರದ್ದು 2025, 2002ರ ಎರಡೂ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು.
1987 ನಂತರ ಮತ್ತು 2004 ನಡುವೆ ಯಾರು ಹುಟ್ಟಿದಾರಲ್ಲ, ಈಗ ನಾನು 1990 ಹುಟ್ಟಿದ್ದೀನಿ. ನಂದೇನು ಮಾಡಬೇಕು, ನನ್ನ ಹೆಸರು 2025 ಲಿಸ್ಟಲ್ಲಿ ಇರಬೇಕು. ನನ್ನ ತಂದೆ ಅಥವಾ ತಾಯಿಯ ಹೆಸರು 2002 ಪಟ್ಟಿಲಿರಬೇಕು. ನನ್ನ ತಂದೆ ತಾಯಿದಿಲ್ಲ ಅಂದರೆ ನನ್ನ ಅಜ್ಜ ಅಥವಾ ಅಜ್ಜಿದಾದರೂ ಇರಬೇಕು. ಮೂರನೇದು 2004 ನಂತರ ಹುಟ್ಟಿರ್ತಕ್ಕಂಥವ್ರು, ಈ 20 ವರ್ಷ 25 ವರ್ಷ ಆಗಿರ್ತಕ್ಕಂಥವ್ರು 2025 ಪಟ್ಟಿನಲ್ಲೂ ಇರಬೇಕು. 2002 ಪಟ್ಟಿನಲ್ಲಿ ಅವ್ರ ತಂದೆ ತಾಯಿ ಹೆಸರು ಇರಬೇಕು. ನೋಡಿದು ಇವತ್ತು ಬಂದಿರತಕ್ಕಂಥ ಪ್ರಜಾವಾಣಿ ಮ್ಯಾಪಿಂಗ್ನಲ್ಲಿ ಸುಳ್ಳು ಮಾಹಿತಿ ಅಂತ ಹೆಡ್ಡಿಂಗ್ ಕೊಟ್ಟು ಅವ್ರು ಇದನ್ನು ಹಾಕಿದ್ದಾರೆ. ಮ್ಯಾಪಿಂಗ್ ಆಗೋಗಿದೆ ಅಂತ ನಾವು ಸುಮ್ಮನೆ ಆದರೆ, ತಪ್ಪು ಮ್ಯಾಪಿಂಗ್ ಆಗ್ಬಿಟ್ಟಿದ್ರೆ ಅವರೆಲ್ಲ ಓಟ್ಗಳು ಡಿಲೀಟ್ ಆಗಿಬಿಡ್ತವೆ. ಅಂಗನವಾಡಿ ಕಾರ್ಯಕರ್ತರಿಗೆ ಟಾರ್ಗೆಟ್ ಕೊಟ್ಟಿದ್ರಂತೆ, ನೀವು 95% 100% ಮ್ಯಾಪಿಂಗ್ ಮಾಡಲೇಬೇಕು, ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ಅಂತ. ಇಷ್ಟೊಳಗಡೆ ಮಾಡಬೇಕು ಅಂದಾಗ ಅವ್ರು ಇಷ್ಟ ಬಂದಾಗ ಪಾಪ ಮಾಡಿಬಿಟ್ಟವ್ರೆ ಗೊತ್ತಿಲ್ದಾನೆ. ಈಗ ಅವ್ರ ಮೇಲೆಲ್ಲ ಕ್ರಮ ತಗೊಳ್ತೀವಿ ಅಂತ ಹೋಗಿದ್ದಾರೆ. ಇದು ಭಾಳ ಇಂಪಾರ್ಟೆಂಟು. ಇದು ಒಂಚೂರು 1 ನಿಮಿಷ ಹೇಳ್ಬಿಡ್ತೀನಿ. ಎನ್ಯುಮರೇಷನ್ ಫಾರ್ಮ್ ಹೆಂಗಪ್ಪ ತುಂಬಬೇಕು ನಾವು ಅಂತಂದರೆ, ಮೇಲ್ಗಡೆ ಇದೆಯಲ್ಲ, ಆ ಮೇಲ್ಗಡೆ ಪಾರ್ಟ್ ಎಲ್ಲವೂ ನಾವೇನು ತುಂಬಂಗಿಲ್ಲ, ಮುಂಚೆನೇ ಪ್ರಿಂಟ್ ಆಗಿರ್ತದೆ. ಯಾವ ಥರ ಪ್ರಿಂಟ್ ಆಗಿರ್ತದೆ, 2025 ವೋಟರ್ ಲಿಸ್ಟ್ ಪ್ರಕಾರ ಪ್ರಿಂಟ್ ಆಗಿರ್ತದೆ. ಈಗ ನನ್ನ ಹೆಸರು ಮುತ್ತುರಾಜು, ನಂದು ಎಪಿಕ್ ಅಂದರೆ ನನ್ನ ವೋಟರ್ ID ನಂಬರು, ನನ್ನ ವಿಳಾಸ ಯಾವುದು, ನಾನು ಯಾವ ಕ್ಷೇತ್ರದಲ್ಲಿ ವೋಟ್ ಮಾಡಿದ್ದೆ, ನಮ್ಮ ಬೂತ್ ಯಾವುದು, ಮತ್ತು ಆ ವೋಟರ್ ಲಿಸ್ಟಲ್ಲಿ ನಾನು ಎಷ್ಟನೇ ನಂಬರ್ನವನು ಕ್ರಮ ಸಂಖ್ಯೆ ಅಷ್ಟು ಕೂಡ ಮೇಲ್ಗಡೆ ಪ್ರಿಂಟ್ ಆಗಿರ್ತದೆ. ಕೊನೆಯದು ಖಾಲಿ ಇರ್ತದೆ, ಅಲ್ಲಿಗೆ ನಮ್ಮ ಇತ್ತೀಚಿನ ಕಲರ್ ಫೋಟೋವನ್ನು ಅಂಟಿಸಬೇಕು ಮೇಲ್ಗಡೆ. ಎರಡುಗಡೆ ಇದು ಬಂದ್ವಿ. ಈ 2ನೇ ಕಾಲಮ್ಮು ಕಳೆದ SIRನ ಮತದಾರರ ಪಟ್ಟಿಯಲ್ಲಿರುವ ವಿವರಗಳು. 2002 ಇಸ್ವಿನಲ್ಲಿ ನನ್ನ ಹೆಸರು ಇದ್ದರೆ ನಾನು ಈ ಪಟ್ಟಿಯನ್ನು ತುಂಬಬೇಕು. ಯಾರು 45 ವರ್ಷಕ್ಕಿಂತ ಜಾಸ್ತಿ ಆಗಿದ್ದಾರೆ, 2002 ಪಟ್ಟಿಲಿದ್ದಾರೆ, ಅವರು ಈ ಕಡೆ 2002ರಲ್ಲಿ ಅವರು ಯಾವ ಬೂತಲ್ಲಿ ವೋಟ್ ಮಾಡಿದ್ರಲ್ಲ ಆ ಮಾಹಿತಿಯನ್ನು ತುಂಬಬೇಕು, ಈಗಲ್ಲ. ಈಗ ಉದಾಹರಣೆ, ನಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ. ಆದರೆ 2002 ಇಸ್ವಿನಲ್ಲಿ ಮೇಲುಕೋಟೆ ಇರಲಿಲ್ಲ, ಕೆರಗೋಡು ವಿಧಾನಸಭಾ ಕ್ಷೇತ್ರ ಇತ್ತು. ಈಗ ನಾನೇನು ಮಾಡಬೇಕು, ನಂದಿಲ್ಲ ಅಂತಂದರೆ ಕೆರಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಂದೆ ತಾಯಿ ಮಾಹಿತಿಯನ್ನು ತೆಗೆದುಕೊಂಡು ಬಲಗಡೆ ಕಾಲಮಲ್ಲಿ ತುಂಬಬೇಕು. ಎಡಗಡೆ ಕಾಲಮಲ್ಲಿ ಯಾರು ತುಂಬಬೇಕು, ಯಾರ್ದು 2002 ಪಟ್ಟಿಲಿದೆ, ಇಲ್ಲಿರೋ ಮುಂದಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರದು 2002ರಲ್ಲಿ ಲಿಸ್ಟ್ ಇರ್ತದೆ. ಅವರು ಎಡಗಡೆ ಕಾಲಮಲ್ಲಿ ಅವ್ರ ಹೆಸರು ಬರಿಬೇಕು, ಅವ್ರದ್ದು ವೋಟರ್ ID ನಂಬರ್ ಇದ್ದರೆ ಬರಿಬೇಕು, ಅವರ ತಂದೆ ಹೆಸರು ಬರಿಬೇಕು, ಅವ್ರಿಗೂ ತಂದೆಗೂ ಏನು ಸಂಬಂಧ ತಂದೆ ಅಂತ ಬರಿಬೇಕು, ಜಿಲ್ಲೆ ಬರಿಬೇಕು, ರಾಜ್ಯ ಬರಿಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದಾಗ ಇವಾಗಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹೆಸರು ಬರಿಬಾರ್ದು. 2002ರಲ್ಲಿ ಯಾವುದು ಅವ್ರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇರ್ತದಲ್ಲ ಅದನ್ನು ಬರಿಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ, 2002ರಲ್ಲಿ ಯಾವುದು ಅಂತ, ಅದನ್ನು ಬರಿಬೇಕು. ಭಾಗದ ಸಂಖ್ಯೆ ಅಂತಂದರೆ ಬೂತ್ ನಂಬರ್ ಬರಿಬೇಕು ಮತ್ತು ಕ್ರಮ ಸಂಖ್ಯೆ ಬರಿಬೇಕು. ಇಷ್ಟೆಲ್ಲವನ್ನು ನಮ್ಮ ಹಳ್ಳಿ ಜನ ಬಡವರು ಹುಡುಕಿ ಬರೆಯೋಕ್ಕೆ ಸಾಧ್ಯನಾ? ಆಗಲ್ಲ. ಅದಕ್ಕೋಸ್ಕರನೇ ಹೇಳಿತ್ತು. ಆದರೆ ಶ್ರೀಮಂತರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದು ಈಸಿ ತುಂಬೋದು. ಆದರೆ ಆ ಶ್ರೀಮಂತರು ಯಾವ ಪಕ್ಷಕ್ಕೆ ಜಾಸ್ತಿ ಓಟ್ ಹಾಕ್ತಾರೆ ನಮಗೆ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿನೇ BJP ಏನು ಮಾಡ್ತಾ ಇದೆ, ಈ SIR ನಡೆದ್ರೆ ಮುಂದಿನ 50 ವರ್ಷಗಳ ಕಾಲ ನಾವೇ ಅಧಿಕಾರದಲ್ಲಿರ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿತ್ತು? BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅಂತಕ್ಕಂಥವನು ಕಳೆದ ಮೇ 24ನೇ ತಾರೀಕು ಬೆಂಗಳೂರು ಬಂದಾಗ ಹೇಳಿದ್ರು. ಅವ್ರಿಗೆ ಗೊತ್ತು SIR ಇಂದ ಯಾರೆಲ್ಲ ಓಟ್ ಡಿಲೀಟ್ ಆಗ್ತವೆ, ನಮ್ಮವೆಲ್ಲ 1-2 ಡಿಲೀಟ್ ಆಗ್ತವೆ. 10 ಓಟ್ ಡಿಲೀಟ್ ಆದರೆ 1-2 BJPಯವು, ಉಳಿದವೆಲ್ಲ ವಿರೋಧ ಪಕ್ಷಗಳದು. ಹಾಗಾಗಿ SIR ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಆ ರೀತಿ ಆಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಪ್ರತಿಯೊಬ್ಬರೂ ಕೂಡ, ಯಾಕೆ ಅಂದರೆ SIR ವಿರುದ್ಧ ಎಲ್ಲ ಹಿರಿಯರು ಹೋರಾಟ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ, ಸುಪ್ರೀಂ ಕೋರ್ಟ್ ಕೂಡ ಇಲ್ಲ SIR ನಡೀಲಿ ಅಂತ ತೀರ್ಪು ಕೊಟ್ಬಿಟ್ಟಿದೆ, ನಮ್ಮ ಪರವಾಗಿಲ್ಲ. ಹಂಗಾಗಿ ನಮ್ಗೆ ಉಳಿದಿರ್ತಕ್ಕಂಥ ದಾರಿ ಈಗೇನೋ, ಈ ಎನ್ಯುಮರೇಷನ್ ಫಾರ್ಮ್ನ ಪ್ರತಿಯೊಬ್ಬರು ತುಂಬಿಕೊಟ್ಟು ನಾವು ವೋಟರ್ ಲಿಸ್ಟಲ್ಲಿ ಇದ್ದು ಮುಂದಿನ ಚುನಾವಣೆಗಾದರೂ ಅವರನ್ನ ಸೋಲ್ಸೋದಷ್ಟೇ ನಮಗಿರ್ತಕ್ಕಂಥ ದಾರಿ. ಹಂಗಾಗಿ ಇಲ್ಲಿರ್ತಕ್ಕಂಥ ನೀವು ದಯವಿಟ್ಟು ಈ ಫಾರ್ಮ್ನ ತುಂಬಿ. ಎಡಗಡೆದು 2002ನೇ ಇಸ್ವಿನಲ್ಲಿ ನಿಮ್ದು ಓಟ್ ಇದ್ದರೆ, ಈಗ ನನ್ನ ಓಟು 2002ರಲ್ಲಿ ಇಲ್ಲ ಅಂದಾಗ ಎಡಗಡೆ ಕಾಲಮ್ನ ಖಾಲಿ ಬಿಟ್ಬಿಡ್ಬೇಕು ನಾನು. ಬಲಗಡೆ ಕಾಲಮಲ್ಲಿ ನಮ್ಮ ತಂದೆದು 2002ರಲ್ಲಿ ಎಲ್ಲಿತ್ತು ಅಂತ ನಾನು ತುಂಬಬೇಕು. ನಮ್ಮ ತಂದೆ ಹೆಸರು ಬರಿತೀನಿ ದೊಡ್ಡಯ್ಯ, ಎಪಿಕ್ ನಂಬರು ಅವ್ರ ವೋಟರ್ ID ನಂಬರ್ ಇದ್ದರೆ ಬರಿತೀನಿ. ಸಂಬಂಧಿಕರ ಹೆಸರು ಅಂದಾಗ ನಮ್ಮ ತಂದೆಯ ತಂದೆ ಹೆಸರು ಬರಿಬೇಕು, ನಾನು ನಮ್ಮ ತಾತನ ಹೆಸರು ಬರಿತೀನಿ. ಸಂಬಂಧ ಏನು ಅಂತಂದಾಗ ನಮ್ಮ ತಂದೆ ಅವ್ರ ಮಗ ಅಂತ ಬರಿತೀನಿ. ಜಿಲ್ಲೆ ಮಂಡ್ಯ, ರಾಜ್ಯ ಕರ್ನಾಟಕ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೆರಗೋಡು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸಂಖ್ಯೆ 65, ಭಾಗದ ಸಂಖ್ಯೆ 137, ಕ್ರಮ ಸಂಖ್ಯೆ ಆ ವೋಟರ್ ಲಿಸ್ಟಲ್ಲಿ 2002 ವೋಟರ್ ಲಿಸ್ಟಲ್ಲಿ ನಮ್ಮ ತಂದೆದು 698 ಅಂತ ಬರಿತೀನಿ. ಬರೆದು ಇಲ್ಲಿ ಕೆಳಗಡೆ ನನ್ನ ಜನ್ಮ ದಿನಾಂಕ ಬರಿಬೇಕು, ಆಧಾರ್ ನಂಬರ್ ಬರಿಬೇಕು, ಫೋನ್ ನಂಬರ್ ಬರಿಬೇಕು, ನಮ್ಮ ತಂದೆ ಹೆಸರು, ತಾಯಿಯ ಹೆಸರು, ಸಂಗಾತಿಯ ಹೆಸರು, ಹೆಂಡತಿ ಹೆಸರು ಬರೆದು ಅವ್ರದ್ದೆಲ್ಲರದು ವೋಟರ್ ID ನಂಬರ್ ಇದ್ದರೆ ಬರೆದು ಸಹಿ ಮಾಡಿ ಒಂದು ಕಾಪಿನ ನಾನು ಇಟ್ಕೋಬೇಕು, ಇನ್ನೊಂದು ಕಾಪಿನ BLOಗೆ ಕೊಡಬೇಕು. ಇದನ್ನು ತುಂಬುವಾಗ ದಯವಿಟ್ಟು ಭಾಳ
ಸರಿಯಾಗಿ ತುಂಬಿ ಏನೇ ಸಹಾಯ ಬೇಕಾದರೂ ಲಾಸ್ಟಲ್ಲಿ ನಮ್ಮ ಫೋನ್ ನಂಬರ್ ಕೊಡ್ತೀನಿ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಆ ರೀತಿಯಾಗಿ ನಾವು ತುಂಬಬೇಕು. ಯಾವ ರೀತಿ SIR ಹೆಸರು ಬಿಟ್ಟೋಗ್ತಾವಪ್ಪ ಅಂದರೆ, ನಾವೇನೋ ತುಂಬಿ ಸರಿಯಾಗಿ ಕೊಡ್ತೀವಿ, ಅದನ್ನು BLO ಸರಿಯಾಗಿ ಅವ್ರು ಕಂಪ್ಯೂಟರ್ಗೆ ಅಪ್ಲೈ ಮಾಡಬೇಕು. ನಾವೇನು ತುಂಬಿಕೊಡ್ತೀವಿ ಅದನ್ನು ಜೂನ್ 30ನೇ ತಾರೀಕಿಂದ ಜುಲೈ 29ವರೆಗೆ ಬರೀ 1 ತಿಂಗಳು ಟೈಮು ಫಾರ್ಮ್ ತುಂಬಕ್ಕೆ. ಆಮೇಲೆ ತುಂಬಿಕೊಟ್ರೆ ಇಸ್ಕೊಳ್ಳಲ್ಲ. ಆ 1 ತಿಂಗಳು ತುಂಬಿಕೊಟ್ಟಾದ್ಮೇಲೆ BLO ಇರ್ತಾರಲ್ಲ, ಅಂಗನವಾಡಿ ಟೀಚರು ಅಥವಾ ಟೀಚರ್ಗಳು, ಅವರು ಅದನ್ನು ಕಂಪ್ಯೂಟ್ರಿಗೆ ತುಂಬುವಾಗ ಸರಿಯಾಗಿ ತುಂಬಬೇಕು. ತಪ್ಪಾಗಿ ತುಂಬಿಬಿಟ್ರೆ ನಮ್ಮ ಓಟು ಡಿಲೀಟ್ ಆಗ್ತವೆ. ಅಥವಾ 2025 ನಂದು ಓಟಿದೆ, 2002 ನಂದು ಇಲ್ಲ, ನಮ್ಮ ತಂದೆದು ಇಲ್ಲ, ತಾಯಿದು ಇಲ್ಲ ಅಂದರೆ ನನ್ನ ಓಟು ಡಿಲೀಟ್ ಆಗುತ್ತೆ, ನನಗೆ ನೋಟಿಸ್ ಕಳಿಸ್ತಾರೆ. ಆಗಲೇ ಹೇಳಿದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಈಗ ನನಗೆ ನಮ್ಮ ತಂದೆ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನನಗೆ ನೋಟಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ತಗೋಬಾ ಅಂತ. ಮತ್ತು ಫಾರಮ್ 7 ಅಂತ ಒಂದು ಹೊಸ್ದಾಗಿ ಮಾಡಿದ್ದಾರೆ. ನಾನು ನನ್ನ ಕಂಪ್ಯೂಟರ್ನಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಯಾರ ವಿರುದ್ಧ ಬೇಕಾದರೂ ಅರ್ಜಿ ಹಾಕಿ ಓಟ್ ಡಿಲೀಟ್ ಮಾಡಿಸ್ಬೋದು. ನಾನೇನು ಹೇಳ್ಬೋದು, ಅವ್ರದ್ದು ಡಾಕ್ಯುಮೆಂಟ್ ಇಲ್ಲ, ಅವ್ರು ಈ ದೇಶದವರೇ ಅಲ್ಲ, ಅವ್ರು ಎಲ್ಲಿಂದನೋ ಬಂದ್ಬಿಟ್ಟವ್ರೆ, ಮತ್ತು ಅವ್ರು 4 ಓಟ್ ಮಾಡಿಸ್ಕೊಬಿಟ್ಟವ್ರೆ, ಅವ್ರು ಡಿಲೀಟ್ ಮಾಡಿ ಅಂತ ಅರ್ಜಿ ಕೊಟ್ಟರೆ ಚುನಾವಣಾ ಆಯೋಗ ಏನು ಮಾಡ್ತದೆ, ನನಗೊಂದು ನೋಟಿಸು ಅವ್ರಿಗೊಂದು ನೋಟಿಸ್ ಕೊಡ್ತದೆ, ಬನ್ನಿ ನೀವು ಅಂತ. ಆಗ DC ಹತ್ರ ಅವರು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು. ಹೋದರೆ DC ವಿಚಾರಣೆ ಮಾಡ್ತಾರೆ, ಇಲ್ಲಪ್ಪ ಇವನು ಈ ಊರನೇ ಅಂತ ಹೇಳಿದ್ರೆ ಓಟ್ ಕೊಡ್ತಾರೆ. ನಾವು ವಿಚಾರಣೆಗೆ ಹೋಗಲಿಲ್ಲ ಅಂದರೆ ಡಿಲೀಟು, ಹೋಗಿಯೂ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಡಿಲೀಟು. ಆ ರೀತಿಯಾಗಿ ಓಟ್ಗಳು ಬಿಟ್ಟೋಗ್ತವೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಈಗ ನಾವು 1 ತಿಂಗಳು ಎನ್ಯುಮರೇಷನ್ ಫಾರ್ಮ್ ತುಂಬಿದ್ವಿ, ಡ್ರಾಫ್ಟ್ ಪಟ್ಟಿ ಆಗಸ್ಟ್ 5ನೇ ತಾರೀಕು ರಿಲೀಸ್ ಆಗ್ತದೆ. ಆಗಸ್ಟ್ 5ರಲ್ಲಿ ಒಂದು 70% ಜನರ ಹೆಸರು ಕರೆಕ್ಟಾಗಿ ಬಂದ್ಬಿಡ್ತದೆ. ಯಾರ್ದು 25 ಮತ್ತು 22ನೇ ಇಸ್ವಿಗಿದೆ ಅವ್ರದ್ದು ನೀಟಾಗಿ ಬಂದ್ಬಿಡ್ತದೆ. ಒಂದು 30% ಜನರದ್ದು ಬಂದಿರಲ್ಲ. ಸುಮಾರು ಒಂದು 70, 80, 90 ಲಕ್ಷ ಜನರಿಗೆ ನೋಟಿಸ್ ಕೊಡ್ತಾರೆ. ಆಗ ನಾವೇನು ಮಾಡಬೇಕು, ಈ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಆ ದಾಖಲೆ ಜೊತೆಗೆ ಇನ್ನೊಂದು ಫಾರಮ್ 6 ಅಂತ ಹೊಸದಾಗಿ ಸಲ್ಲಿಸಿ ಡಿಕ್ಲರೇಷನ್ ಫಾರ್ಮ್ ಅಂತ ಮತ್ತೊಂದು ಕೊಟ್ಟು ನಾವು ಹೆಸರನ್ನ ಸೇರಿಸ್ಬೇಕು. ಏನೇನು ಡಾಕ್ಯುಮೆಂಟ್ ಕೊಡಬೇಕಪ್ಪ ಅಂದರೆ, ಆಧಾರ್ ಕಾರ್ಡ್ ಆಗಲ್ಲ, ಪಾನ್ ಕಾರ್ಡ್ ಆಗಲ್ಲ, ರೇಷನ್ ಕಾರ್ಡ್ ಆಗಲ್ಲ, ವೋಟರ್ ID ಕೂಡ ಆಗಲ್ಲ. ವೋಟರ್ ID ಚುನಾವಣಾ ಆಯೋಗನೇ ನಮಗೆ ಕೊಟ್ಟಿದೆ, ಅದನ್ನೇ ಡಾಕ್ಯುಮೆಂಟ್ ಆಗಿ ಅವರು ತಗೊಳ್ತಾ ಇಲ್ಲ. ಇನ್ಯಾವ ಡಾಕ್ಯುಮೆಂಟ್ ಬೇಕು ಅಂದರೆ, ಸೆಂಟ್ರಲ್ ಗೌರ್ಮೆಂಟು ಅಥವಾ ಸ್ಟೇಟ್ ಗೌರ್ಮೆಂಟು ಎಂಪ್ಲಾಯೀಸ್ ಆಗಿದ್ದರೆ ಆ ID ಕಾರ್ಡ್ ಆಗುತ್ತೆ. ಅವರು ರಿಟೈರ್ಡ್ ಆಗಿ ಪೆನ್ಷನ್ ತಗೋತಾ ಇದ್ದರೆ ಆ ID ಕಾರ್ಡ್ ಆಗುತ್ತೆ. 2ನೇ ಡಾಕ್ಯುಮೆಂಟು ನಮ್ಗಾಗಲ್ಲ, 1987 ಮುಂಚೆ ಹುಡ್ಕೋಕ್ಕಾಗಲ್ಲ. 3ನೇದು ಬರ್ತ್ ಸರ್ಟಿಫಿಕೇಟ್ ಯಾರ್ದಾರ ಇದ್ದರೆ ಆ ಡಾಕ್ಯುಮೆಂಟ್ ಆಗುತ್ತೆ. 4ನೇದು ಪಾಸ್ಪೋರ್ಟ್ ಇದ್ದರೆ ಆಗುತ್ತೆ. ಎಷ್ಟು ಜನ ಪಾಸ್ಪೋರ್ಟ್ ಮಾಡಿಸ್ಕೊಂಡಿದ್ದಾರೆ? ಇಲ್ಲ. 5ನೇದು ನೋಡಿ ಇಂಪಾರ್ಟೆಂಟು, SLC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು ಅಥವಾ TC ಇದ್ದರೆ ಅದು ಒಂದು ಒಳ್ಳೆ ಡಾಕ್ಯುಮೆಂಟ್ ಆಗುತ್ತೆ, ನೀವು ಈಗಲೇ ರೆಡಿ ಮಾಡ್ಕೊಳ್ಳಿ. 6ನೇದು ಪರ್ಮನೆಂಟ್ ರೆಸಿಡೆಂಟು, ತಹಸೀಲ್ದಾರ್ ಕೊಡ್ತಾರೆ, ಕಾಯಂ ವಾಸಸ್ಥಳ ದೃಢೀಕರಣ ಪತ್ರ ಅಂತ, ದಯವಿಟ್ಟು ಈಗಲೇ ಮಾಡಿಸ್ಕೊಳ್ಳಿ. ಇದು ಒಂದು ಒಳ್ಳೆ ಡಾಕ್ಯುಮೆಂಟ್ ಆಗಿ SIRನಲ್ಲಿ ಆಗ್ತದೆ. ಯಾರಾದರೂ ಅರಣ್ಯಗಳಲ್ಲಿ ಕಾಡಂಚಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ನಮ್ಮ ಆದಿವಾಸಿಗಳು, ಅವರಿಗೆ ಗೌರ್ಮೆಂಟಿಂದ ಫಾರೆಸ್ಟ್ ರೈಟ್ಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದು ಆಗುತ್ತೆ. ಮತ್ತು 8ನೇದು ಇಂಪಾರ್ಟೆಂಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಸದ್ಯಕ್ಕೆ ದಾಖಲೆ ಆಗಿ ತಗೊಳ್ತಾರೆ. ನಮ್ಮೆಲ್ಲರ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತೂ ಇದ್ದೇ ಇರ್ತದೆ. ಈಗಲೇ ಇಲ್ಲದೇ ಇರ್ತಕ್ಕಂಥವ್ರು ಈಗಲೇ ಮಾಡಿಸ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮದು ಇರಬೇಕು, ನಿಮ್ಮ ತಂದೆ ತಾಯಿದು ಇದ್ದರೆ ತುಂಬ ಅನುಕೂಲ ಆಗ್ತದೆ. 9, 10 ನಮಗಾಗಲ್ಲ, ಇದು ಅಸ್ಸಾಂಗಳಿಗೆ. ಲಾಸ್ಟ್ನೇದು ಸರ್ಕಾರದಿಂದ ನಿಮಗೆ ಭೂಮಿ, ಸೈಟು, ಮನೇನ ಗ್ರ್ಯಾಂಟ್ ಕೊಟ್ಟಿದ್ರೆ ಆ ಗ್ರ್ಯಾಂಟ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಈ ದಾಖಲೆಗಳಾಗ್ತದೆ. ಈಗಲೇ ರೆಡಿ ಮಾಡ್ಕೊಂಡ್ರೆ ಆಗಸ್ಟ್ 5ನೇ ತಾರೀಕಿಂದ ನೀವು ದಾಖಲೆ ಕೊಡೋಕ್ಕೆ ಈಸಿ ಆಗ್ತದೆ. ಇಷ್ಟೆಲ್ಲ ಆದರೂ ಕೂಡ ಅವರು, ನಾನು ಆಗಲೇ ಹೇಳ್ದಲ್ಲ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ತಾರ್ಕಿಕ ವ್ಯತ್ಯಾಸ ಅಂತ ಓಟ್ಗಳನ್ನ ಡಿಲೀಟ್ ಮಾಡೋಕ್ಕೆ ಬರ್ತಾರೆ. ಆದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು, ಇದ್ರ ವಿರುದ್ಧ ದನಿಯನ್ನು ಎತ್ತಬೇಕು, ಜನರಿಗೆ ಅರ್ಥ ಮಾಡಿಸ್ಬೇಕು. ಇದು BJP ಹಿಂಬಾಗಿಲ ಮೂಲಕ ಸಂವಿಧಾನವನ್ನು ಕಿತ್ಕೊಳ್ಳಿಕ್ಕೆ ತರ್ತಾ ಇರ್ತಕ್ಕಂಥದ್ದು, ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಇವರು ಹುನ್ನಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡಿಸ್ಬೇಕು. ಯಾಕೆಂದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದೆ, ಮೊನ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಒಂದು ಮಾತು ಹೇಳಿದ್ದಾರೆ, ಯಾರ್ದೆಲ್ಲ SIRಲ್ಲಿ ವೋಟ್ ಲಿಸ್ಟಲ್ಲಿ ಇರಲ್ಲ ಅವರಿಗೆ ಗ್ಯಾರಂಟಿಗಳು ಸಿಗಲ್ಲ ಅಂತ. ಗ್ಯಾರಂಟಿಗಳು ಮಾತ್ರ ಅಲ್ಲ, ಈ ಸಂವಿಧಾನ ಇಲ್ಲ ಅಂದರೆ ನಮಗೆ ನಮ್ಮ ಅಸ್ತಿತ್ವನೇ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಮೀಸಲಾತಿ ಇರಲ್ಲ, ನಮಗೆ ಹಕ್ಕುಗಳಿರಲ್ಲ, ಅಟ್ರಾಸಿಟಿ ಕಾಯ್ದೆ ಇರಲ್ಲ, ನಮಗೆ ಯಾರು ಬೇಕಾದರೂ ದೌರ್ಜನ್ಯ ಮಾಡ್ಬೋದು. ಆ ರೀತಿಯಾಗಿ ಈ ಹೋರಾಟವನ್ನು ನಾವು ಬರೀ SIR ಹೋರಾಟ ಅಂತ ನೋಡಬಾರ್ದು, ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಂತ ನಾವೆಲ್ಲರೂ ನಿಂತು ಈ ಹೋರಾಟವನ್ನು ಮಾಡಬೇಕು. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನಾದ್ರು ಬರಲಿಕ್ಕೆ ಆದಿವಾಸಿಗಳು ಹೋರಾಟ ಮಾಡಿದ್ದಾರೆ, ರೈತರು ಹೋರಾಟ ಮಾಡಿದ್ದಾರೆ, ಕಾರ್ಮಿಕರು, ಮಹಿಳೆಯರು, ದಲಿತರು, ನಮ್ಮ ಸಂವಿಧಾನ ರಚನಾ ಸಭೆ, ಸಂವಿಧಾನ ಅಂಬೇಡ್ಕರ್ ಅವರೆಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಆದರೆ ಅದೆಲ್ಲವನ್ನು ಕಡೆಗಣಿಸಿ ಇವತ್ತು ಅವರು ಈ SIR ಹೆಸರಲ್ಲಿ ಒಂದು ಮತವನ್ನು ಕಿತ್ಕೊಳ್ತಕ್ಕಂಥ, ಸಂವಿಧಾನವನ್ನು ನಿರ್ನಾಮ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಳ್ದೇ ನಾವೆಲ್ಲರೂ ಕೂಡ ಇದರ ವಿರುದ್ಧ ಹೋರಾಟದಲ್ಲಿ ಭಾಗವಹಿಸಿ ಇದನ್ನು ಹಿಮ್ಮೆಟ್ಟಿಸೋಣ ಅಂತ ಹೇಳ್ತಾ, ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.